ಆತ್ಮೀಯರೇ ನಮಸ್ಕಾರ. SHVR ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗ್ SHVR ಅಂತ ನೀವು ಯಾವುದೇ ಒಂದು ವೆಬ್ ಬ್ರೌಸರಲ್ಲಿ ಟೈಪ್ ಮಾಡಿ ಅಥವಾ SHVR ರಿಜಿಸ್ಟ್ರೇಷನ್ 2026 ಅಂತ ಟೈಪ್ ಮಾಡಿ. ಹಾಗೆ ಮಾಡಿ ಆದಮೇಲೆ ಎಂಟರನ್ನು ಕೊಡಿ. ಆನಂತರ ಈ ರೀತಿಯಾಗಿ ಲಿಂಕ್ ಓಪನ್ ಆಗಿದೆ ನೋಡಿ. ಈ ಒಂದು ಲಿಂಕ್ ಮೇಲೆ ನಾವೀಗ ಇಲ್ಲಿ ಕ್ಲಿಕ್ ಮಾಡೋಣ. ಸೈನ್ ಅಪ್ SHVR ಪೋರ್ಟಲ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಇದೆ. ಇದ್ರ ಮೇಲೆ ಈಗ ಕ್ಲಿಕ್ ಮಾಡ್ತೀನಿ. ಆನಂತರ ಈ ರೀತಿಯಾಗಿ ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ. ನಿಮ್ಮ ಶಾಲೆ UDAIS ಕೋಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಆನಂತರ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿದ ನಂತರ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆನಂತರ ಪೇಜ್ ಚೇಂಜ್ ಆಗುತ್ತೆ. ಆವಾಗ UDAISಗೆ ಸಂಬಂಧಪಟ್ಟಂತಹ ಫೋನ್ ನಂಬರನ್ನು ಎಂಟರ್ ಮಾಡಿ ಆಮೇಲೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆ ಫೋನ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರ್ ಆದಮೇಲೆ ಆ ಶಾಲೆಯ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಈ ಪೇಜ್ನಲ್ಲಿ ಕೆಲವು ಭರ್ತಿ ಮಾಡಬೇಕಾಗುತ್ತೆ. ಅದೇ ಆಪ್ಷನನ್ನು ಸೆಲೆಕ್ಟ್ ಮಾಡೋಣ. ಇಲ್ಲಿ ಏನಿದೆ ಅಂದರೆ ಹೆಡ್ ಟೀಚರನ್ನು ಆಯ್ಕೆ ಮಾಡ್ತೀನಿ. ಡಿಸಿಗ್ನೇಷನ್ ಆಫ್ ರೆಸ್ಪಾಂಡೆಂಟ್ ಅಂತ ಇದೆ. ಆನಂತರ ವೆದರ್ ಸ್ಕೂಲ್ ಇಸ್ ಲೊಕೇಟೆಡ್ ಇನ್ ಬಾರ್ಡರ್ ವಿಲೇಜ್ ಎಸ್ ಅಂತ ನಾನು ಕೊಡ್ತೀನಿ. ಅದಾದಮೇಲೆ ಯೂಸೇಜ್ ಆಫ್ ಸ್ಕೂಲ್ ಪ್ರಮಿಸಸ್ ಅಂತ ಇದೆ. ಸಿಂಗಲ್ ಸ್ಕೂಲ್ ಸಿಂಗಲ್ ಶಿಫ್ಟ್ ಅನ್ನೋದನ್ನು ಆಯ್ಕೆ ಮಾಡಿದ್ದೀನಿ. ಆಮೇಲೆ ಇದು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಇದೆ. ಅದು ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೋಡ್ಕೊಳ್ಳಿ. ಇಲ್ಲಿ ಐ ಅಗ್ರಿ ಅನ್ನೋದ್ರ ಮೇಲೆ ನೀವೀಗ ಕ್ಲಿಕ್ ಮಾಡ್ತೀರಾ. ಆನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ನಾವು ಪಾಸ್ವರ್ಡನ್ನು ರಚನೆ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ರಚನೆ ಮಾಡ್ಕೊಳ್ಳೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಒಂದು ಬಿಗ್ ಲೆಟ್ರು ಬರಿತೀವಿ, R ಅನ್ನೋದು ಬಿಗ್ ಲೆಟ್ರ್, ಆನಂತರ ಸ್ಮಾಲ್ ಲೆಟ್ರ್ ಹಾಕಿ ಆನಂತರ 1 2 3 4 ಕೊಡಿ, 8 ಕೊಡಿ. ಟೋಟಲಿ 8 ಇರಬೇಕು, ಅಕ್ಷರ ಮತ್ತು ನಂಬರ್ಗಳು ಎಲ್ಲ ಸೇರಿ. ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಅದೇ ಥರ ಪಾಸ್ವರ್ಡ್ ಅನ್ನೋ ಜಾಗದಲ್ಲಿ ಅದೇ ಥರ ನಾನು ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ. ಅದೇ ಥರ ಮೇಲೆ ಪಾಸ್ವರ್ಡ್ ಅನ್ನೋದ್ರಲ್ಲಿ ಎಂಟ್ರಿ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡನ್ನು ಅದೇ ಸೇಮ್ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಾದ್ಮೇಲೆ ಸೈನ್ ಅಪ್ ಮಾಡ್ತೀನಿ. ಹಾಗೆ ಇಲ್ಲಿ ಮೇಲೆ ಕೊಟ್ಟಂಥ ಪಾಸ್ವರ್ಡನ್ನು ಕೆಳಗಡೆನೂ ಕೊಡಿ. ಹೊಸ್ದಾಗಿ ರಚನೆ ಮಾಡ್ತಾಯಿದ್ದೀರಾ. ಆಮೇಲೆ ಅದಾದಮೇಲೆ ಸೈನ್ ಅಪ್ ಅನ್ನೋದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಸೈನ್ ಅಪ್ ಕಂಪ್ಲೀಟೆಡ್ ಅಂತ ಬರುತ್ತದೆ. ಆಮೇಲೆ ಈಗ ನಾವು ಈ ಪಾಸ್ವರ್ಡನ್ನ ಬರೆದು ಇಟ್ಕೊಳ್ಳಿ. ನೀವು ಒಂದು ಸ್ವಲ್ಪ ಕೆಲಸ ಮಾಡಿಸಿ ಮತ್ತೆ ಬೇರೆ ಟೈಮ್ನಲ್ಲಿ ನಾಳೆ ಬಂದು ಮತ್ತೆ ಕೆಲಸನ ಮುಂದುವರಿಸ್ಬೋದಾಗಿದೆ. ಸುಮಾರು 16 ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಒಂದೇ ಸಲ ಆಗಲ್ಲ ಅಂದಾಗ ಬೇರೆ ಬೇರೆ ಸಮಯದಲ್ಲಿ ಮಾಡ್ಬೋದಾಗಿದೆ. ಈಗ ಓಕೆ ಅನ್ನೋದ್ರ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಪೇಜ್ ಓಪನ್ ಆಗಿದೆ ನೋಡಿ. ನಿಮ್ಮ ಒಂದು ಡಿವೈಸ್ನಲ್ಲಿ ಈಗ ಕಂಪ್ಲೀಟ್ ಸ್ಕೂಲ್ ಪ್ರೊಫೈಲ್ ಅಂತ ಇದೆ. ಸ್ಕೂಲ್ ಪ್ರೊಫೈಲನ್ನು ನಾವು 3 ಹಂತಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿದೆ. ಅದರಲ್ಲಿ 1ನೇ ಪೇಜಲ್ಲಿ ಇದ್ದೀವಿ. 1/3 ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈಗ ಏನಿದೆ ಅಂದರೆ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ ದ ಸ್ಕೂಲ್, ಒಟ್ಟು ಗಂಡು ಮಕ್ಕಳೆಷ್ಟು ಹೆಣ್ಮಕ್ಳೆಷ್ಟು ಅಂತ ಎಂಟ್ರಿ ಮಾಡಿದ್ದೀನಿ. ಚಿಲ್ಡ್ರನ್ ವಿತ್ ಸ್ಪೆಷಲ್ಸ್ ನೀಡ್, ಅಂಗವಿಕಲ ಮಕ್ಕಳೇನೋರು ಇದರ ಇಲ್ಲಿ ಹಾಕಿ ಗಂಡು ಹೆಣ್ಣು 2 ಕಡೆ. ಟೀಚರ್ ಸ್ಟಾಫು ಮೇಲು ಫೀಮೇಲು ಹಾಕಿ, ಲೇಡೀಸ್ ಮತ್ತು ಜೆಂಟ್ಸ್ ಅಂತ ಬರುತ್ತೆ. ಟೋಟಲ್ ನಂಬರ್ ಆಫ್ ವಾಟರ್ ಪಾಯಿಂಟ್ ಎಷ್ಟಿದೆ ಹಾಗೆ 2 ಹಾಕಿದ್ದೀನಿ. ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ಸ್, ಅದು ಬಾಯ್ಸ್ಗೆ ಎಷ್ಟಿದೆ ಗರ್ಲ್ಸ್ಗೆ ಎಷ್ಟಿದೆ. ಯೂರಿನಲ್ಸ್ ಇನ್ ದ ಸ್ಕೂಲ್ಸ್, ಬಾಯ್ಸ್ಗೆ ಎಷ್ಟಿದೆ ಗರ್ಲ್ಸ್ಗೆ ಎಷ್ಟಿದೆ. ಈ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ಸ್ ಅಂದಾಗ ಶೌಚಾಲಯ ಅಂತ ಬರುತ್ತೆ. ಅಂದರೆ ಇದು ಲ್ಯಾಟ್ರಿನ್ನು ಎಲ್ಲ ಸೇರುತ್ತೆ. ಯೂರಿನಲ್ಸ್ ಅಂತ ಅಂದರೆ ಬರೀ ಮೂತ್ರ ವಿಸರ್ಜನೆಗೆ ಹೋಗುವಂಥದ್ದು. ಬಾಯ್ಸ್ಗೆ ಎಷ್ಟಿದೆ ಗರ್ಲ್ಸ್ಗೆ ಎಷ್ಟಿದೆ ಅಂತಿದೆ. ಅದನ್ನು ಭರ್ತಿ ಮಾಡಿ ನಿಮಗೆ ಗೊತ್ತಿರೋದನ್ನು. ಇಲ್ಲಿ ಇಟ್ ಇಸ್ ಎ ಸ್ಕೂಲ್ ಹ್ಯಾವ್ ಫಂಕ್ಷನಲ್ ಸಿಸ್ಟಮ್ ಆಫ್ ಸೇಫ್ ಡಿಸ್ಪೋಸಲ್ ವಾಟರ್, ಅಂದರೆ ಬೇರೆ ಬೇಡವಾದ ನೀರನ್ನು ಯಾವ ಕಡೆಗೆ ಹೋಗುತ್ತೆ ಅಂದಾಗ ಕನೆಕ್ಟೆಡ್ ಟು ಡ್ರೈನ್ ಅಥವಾ ಚಾನಲ್ ಸೇಫ್ ಡಿಸ್ಪೋಸಲ್ ಅಂತ ಹಾಕಿದ್ದೀವಿ. ಅದೇ ರೀತಿಯಾಗಿ ಡಿಸ್ಪೋಸಲ್ ವಾಟ್ರು, ಗ್ರೇ ವಾಟ್ರು, ಅದೇ ಹ್ಯಾಂಡ್ ವಾಶ್ ಹತ್ರ ಇರುವಂಥ ಆ ವಾಟ್ರು ಇದು ಎಲ್ಲಿಗೆ ಹೋಗುತ್ತೆ ಅಂದಾಗ ಅದು ಸಹ ಡ್ರೈನ್ ಅಥವಾ ಚಾನಲ್ ಇದೆ ಸೇಫ್ ಡಿಸ್ಪೋಸಲ್ ಅಂತ ಇದೆ. ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದನ್ನು ಕೊಡುತ್ತೀವಿ. ಅಥವಾ ಸ್ಕಿಪ್ ಫಾರ್ ಲೇಟ್ ಅಂತ ಅಂದರೆ ಆಮೇಲೆ ಮುಗಿಸೋದಾದರೆ ಸ್ಕಿಪ್ ಫಾರ್ ಲೇಟ್ ಅಂತ ಮಾಡಿ ನಾನೀಗ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ನಾವೀಗ 2ನೇ ಪೇಜಲ್ಲಿ ಇದ್ದೀವಿ. ಈಗ
ಇದೇನಿದೆ, ದ ಸ್ಕೂಲ್ ಓನ್ ರೆಕಗ್ನಿಷನ್ ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಟ್ ಎ ಡಿಫ್ರೆಂಟ್ ಲೆವೆಲ್ ಇನ್ SVP 2016-17 ಮತ್ತು 2018 2026 ಅಂತ ಇದೆ. ಅಂಡರ್ ಓವರಾಲ್ ಸ್ಕೂಲ್ ಕೆಟಗರಿ. ಇಲ್ಲಿ ನೋ ಅಂತ ನಾನು ಹಾಕ್ತೀನಿ, ಸಂಬಂಧಪಟ್ಟಿದ್ದನ್ನು ನೀವು ಹಾಕಿ. ಆನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಕಂಪ್ಲೀಟ್ ಸ್ಕೂಲ್ ಪ್ರೊಫೈಲು 3ನೇ ಅಂತ ಕೊನೆ ಹಂತದಲ್ಲಿದ್ದೀವಿ. ಈಗ ಏನಿದೆ ಪ್ರಶ್ನೆ ಅಂದರೆ, ಹೆಸ್ ದಿ ಸ್ಕೂಲ್ ಡೆವಲಪ್ಡ್ ದಿ ಇಂಪ್ಲಿಮೆಂಟೆಡ್ ಸ್ವಚ್ಛ ಭಾರತ್ ಆಕ್ಷನ್ ಪ್ಲಾನ್ ಸ್ಯಾಪ್ ಅಂತ ಇದೆ, ಎಸ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಸ್ ದಿ ಸ್ಕೂಲ್ ಅವೇರ್ನೆಸ್ ಆಫ್ ದಿ ರಿಕ್ವೈರ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ SOPs ಫಾರ್ ಸಸ್ಟೈನಿಂಗ್ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್ ಇನ್ ಸ್ಕೂಲ್ ಅಂತ ಇದೆ, ಎಸ್ ಅಂತ ಕೊಡಿ. ಈ ಬಗ್ಗೆ ಎಲ್ಲ ಅರಿವಿದೆಯಾ ಅಂತ ಅದು ಪ್ರಶ್ನೆ ಆಗಿದೆ. ಹಾಗಾಗಿ ಅದಾದಮೇಲೆ ಸಬ್ಮಿಟ್ ಅನ್ನೋದನ್ನು ಕೊಡೋಣ. ಅದಾದಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯು ಹ್ಯಾವ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ವಿತ್ SHVR, ಪ್ಲೀಸ್ ಕಂಪ್ಲೀಟ್ ಸ್ಕೂಲ್ ಪ್ರೊಫೈಲ್ ಟು ಪ್ರೊಸೀಡ್ ವಿತ್ ದಿ ಸರ್ವೆ ಅಂತ ಇದೆ. ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಆನಂತರ ಹೀಗೆ ಪೇಜ್ ಓಪನ್ ಆಗಿದೆ ನೋಡಿ. ಇಲ್ಲಿ ಸರ್ವೆ ಕ್ಯಾಟಗರಿ ಅನ್ನೋ ಪೇಜಲ್ಲಿ ನಾವಿದ್ದೀವಿ. ಇದು ಮುಗಿದ ಮೇಲೆ ಇಲ್ಲಿ ಕೆಲಸ ಇದೆ ಸ್ವಲ್ಪ, ಏನೇನಂತ ಹೇಳ್ತೀನಿ. ಇದಾದಮೇಲೆ ಅಪ್ಲೋಡ್ ಫೋಟೋಸ್ ಅಂತ ಬರುತ್ತೆ. ಅದಾದಮೇಲೆ ಸ್ಕೂಲ್ ಪ್ರೊಫೈಲ್ ಈಗಾಗಲೇ ಮುಗಿದಿದೆ. ಆಮೇಲೆ ಫೈನಲ್ ರಿವ್ಯೂನ ನೋಡಿ ನಾವು ಫೈನಲ್ ಸಬ್ಮಿಟ್ ಕೊಡ್ಬೋದಾಗಿದೆ. ಈಗ ಸರ್ವೆ ಕ್ಯಾಟಗರಿನಲ್ಲಿ ಭಾಳ ಕೆಲಸ ಇದೆ. ಇಲ್ಲಿ ನೋಡಿ, ವಾಟರ್ ಅನ್ನೋದು ಮೊದಲನೇ ಹಂತದಲ್ಲಿ ಒಟ್ಟು ಕ್ವಶನ್ಸ್ 9 ಇದೆ. ಇಲ್ಲಿ ಬಾಣದ ಗುರುತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಆವಾಗ 9 ಪ್ರಶ್ನೆಗಳು. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋಣ ಮುಂದೆ. ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಇವೆಲ್ಲ ಅದು ಕಂಪ್ಲೀಟ್ ಆದಮೇಲೆ ಕಂಪ್ಲೀಟೆಡ್ ಅಂತ ಆಗಬಹುದು. ಇಲ್ಲಿ 12 ಪ್ರಶ್ನೆ ಇದೆ ಟಾಯ್ಲೆಟ್ ಬಗ್ಗೆ. ಅದೇ ರೀತಿಯಾಗಿ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಬಗ್ಗೆ 6 ಕ್ವಶನ್ ಇದೆ. ಆಪರೇಟಿಂಗ್ ಆ್ಯಂಡ್ ಮೇಂಟೆನೆನ್ಸ್ 13 ಪ್ರಶ್ನೆ. ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ 9 ಪ್ರಶ್ನೆ. ಮಿಷನ್ ಲೈಫ್ ಆಕ್ಟಿವಿಟೀಸ್ 12 ಕ್ವಶನ್ಸ್ ಇದೆ. ಇವೆಲ್ಲ ಮುಗಿಸ್ಬೇಕಾಗುತ್ತೆ. ಅದಾದಮೇಲೆ ನಾವು ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿಗೆ ಕಂಪ್ಲೀಟ್ ಆದಾಗ ಆಗುತ್ತೆ. ಈಗ ನೋಡೋಣ. ಮೊದಲನೇದಾಗಿ ವಾಟರ್ ಅನ್ನೋದ್ರ ಮೇಲೆ ಇಲ್ಲಿ ಬಾಣದ ಗುರುತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೋಡಿ ಒಟ್ಟು 9 ಪ್ರಶ್ನೆ ಇದೆ. 1 2 3 ಇದನ್ನು ಕ್ಲಿಕ್ ಮಾಡ್ಬೋದು, ಅಥವಾ ಇಲ್ಲೇ ನೆಕ್ಸ್ಟ್ ಅಂತಲೂ ಹೋಗ್ಬೋದು. ಇಲ್ಲಿ ಮುಗಿದ ಮೇಲೆ ಕೆಳಗಡೆಯಿಂದನೇ ಇಲ್ಲಿ ನೀರಿನ ಮೂಲ ಯಾವುದು ಅಂತ ಇದೆ ಶಾಲೆಗೆ, ನಮಗೆಲ್ಲ ಬಳಕೆಗೆ. ಹಾಗಾಗಿ ಇಲ್ಲಿ ಪೈಪ್ಡ್ ವಾಟರ್ ಸಪ್ಲೈ ಅನ್ನೋದು ಮ್ಯಾಚ್ ಆಗುತ್ತೆ. ಅದು ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಸೇವ್ ಆಸ್ ಡ್ರಾಫ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಸ್ಪಾನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಆಗಿದೆ. ಇದು ಸೇವ್ ಆಸ್ ಡ್ರಾಫ್ಟ್ ಅಂತ ಆಗಿದೆ. ಅದು ಕ್ಲೋಸ್ ಮಾಡೋಣ. ಈಗ 1 ಅಂತ ಮುಗಿದಿದೆ. ಆನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದಕ್ಕೆ ಹೋಗೋಣ. ಈಗ ನೋಡಿ, ಅದೇ ಇಲ್ಲೇ ಮೇಲೆ ಬಂದ 2 ಅಂತಲೂ ಕ್ಲಿಕ್ ಮಾಡಿದ್ರು ಆಗಿತ್ತು. ಈಗ 2ನೇದು ಪ್ರಶ್ನೆ ಇದೆ. ಒಂದು ಮೇಲಿನ ಒಂದು ಪ್ರಶ್ನೆಗೆ ಏನಿದೆ, ಯಾವುದೇ ಅಡೆತಡೆ ಇಲ್ಲದೆ ವರ್ಷವಿಡೀ ಕುಡಿಯೋದಕ್ಕೆ ಸಾಕಷ್ಟು ನೀರು ಸಿಗುತ್ತೆ ಅಂತ ಡಿ ಕ್ಲಿಕ್ ಮಾಡಿದ್ದೀನಿ. ಅದಾದಮೇಲೆ ಸೇವ್ ಆಸ್ ಡ್ರಾಫ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಆಗಿದೆ ಅದು. ಆನಂತರ ನೆಕ್ಸ್ಟ್ 3ನೇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈಗ ಗ್ರೀನ್ ಕಲರ್ ಬಂದಿದೆ. ನಾವು 1ನೇದು ಮಾಡಿದ್ದೀವಿ, ಗ್ರೀನ್ ಕಲರ್ ಬಂತು. 2ನೇದು ಮಾಡಿದ್ದೀವಿ, ಗ್ರೀನ್ ಬಂತು. 3ನೇದು ಬ್ಲೂನಲ್ಲಿದ್ದೀವಿ, ನಡೀತಾ ಇದೆ. 3 ಬಿಟ್ಟು ಏನಾದರೂ 4ಕ್ಕೆ ಹೋದರೆ 3ನೇದು ಅಷ್ಟೇ ವೈಟ್ ಬ್ಲರ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಇದಾಗಿಲ್ಲ ಅಂತ ಅರ್ಥ. 1ರಿಂದ 9ರವರೆಗೆ ಎಲ್ಲವೂ ಗ್ರೀನ್ ಕಲರ್ ಬರಬೇಕು ಅಂದರೆ ನೀವು ಸಂಬಂಧಿಸಿದ ಉತ್ತರನ ಟಿಕ್ ಮಾಡಿ ಅಲ್ಲಿ ಸೇವ್ ಅಂತ ಮಾಡಬೇಕಾಗುತ್ತೆ. ಹೀಗಾಗಿ 3ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಅನಂತರ ಮಕ್ಕಳೆಲ್ಲ ಬಳಸುವಂತಹ ನೀರಿನ ಸಂಗ್ರಹ ಯಾವುದು ಅಂತ ಇದೆ ಕೇಳಿದ್ದಾರೆ. ಅದು ಹೇಗಿದೆ ಅಂತ. ಹೌ ಇಸ್ ಡ್ರಿಂಕಿಂಗ್ ವಾಟರ್ ಸ್ಟೋರ್ಡ್ ಆ್ಯಂಡ್ ಹ್ಯಾಂಡಲ್ಡ್ ಬೈ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಈ ಒಂದು ಪ್ರಶ್ನೆಗೆ ಇಲ್ಲಿ ನನಗೆ ಸಂಬಂಧಪಟ್ಟಂತೆ ಸ್ಟೋರೇಜ್ ಟ್ಯಾಂಕ್ ವಿತ್ ವಾಟರ್ ಟ್ಯಾಪ್ಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ, ಡಿ ಅನ್ನೋದ್ರ ಮೇಲೆ. ಅದಾದಮೇಲೆ ಸೇವ್ ಆಸ್ ಡ್ರಾಫ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಅದು ಸೇವ್ ಆಯಿತು. ಪುನಃ ನಂಬರ್ 4ನೇ ಹಂತಕ್ಕೆ ಬರೋಣ. ಅನಂತರ 4ನೇ ಒಂದು ಪ್ರಶ್ನೆ ಹೀಗಿದೆ ನೋಡಿ, ಇದಕ್ಕೆ ನೋ ಟ್ರೀಟ್ಮೆಂಟ್ ಅನ್ನೋದನ್ನು ಹಾಕಬಹುದಾಗಿದೆ. ಸೇವ್ ಆಸ್ ಡ್ರಾಫ್ಟ್ ಅಂತ ಮಾಡ್ತೇನೆ. 4 ಮುಗಿದ ಮೇಲೆ ಈಗ 5ನೇದನ್ನು ಕ್ಲಿಕ್ ಮಾಡೋಣ. 5ನೇದು ಏನಿದೆ ಅಂತ ನೋಡ್ತಾ ಇದ್ದೀರಾ. ನೀವು ನೀರು ಪರೀಕ್ಷೆ ಮಾಡಿಸಿರುವಂಥ ಸರ್ಟಿಫಿಕೇಟು ಇದ್ದರೆ ಮುಂದೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ವರ್ಷಕ್ಕೆ ಎಷ್ಟು ಸಲ ಮಾಡಿಸ್ತೀರ ಅಂತ ಅಂದರೆ ಒಂದು 2ಕ್ಕಿಂತ ಹೆಚ್ಚು ಸಲ ಮಾಡಿಸ್ತೀವಿ ನಾವು ಅಂತ ಹಾಕಿದ್ದೀನಿ. ಅದಾದಮೇಲೆ ಸೇವ್ ಆಸ್ ಡ್ರಾಫ್ಟ್ ಹಾಕ್ತೀವಿ. ಅದಾದಮೇಲೆ 6ನೇ ಪ್ರಶ್ನೆಗೆ ಬರ್ತೀವಿ. 6ನೇ ಪ್ರಶ್ನೆ ಹೀಗಿದೆ ನೋಡಿ. ಈಗ ನೀರಿನ ಮೂಲ ಯಾವ ವಿಧಗಳಲ್ಲಿದೆ ಅಂದಾಗ ಪೈಪು ಮುಖಾಂತರ ಇರ್ಬೋದು, ನಲ್ಲಿ ನೀರು ಅಥವಾ ಬೋರ್ವೆಲ್ ನೀರು ಇರ್ಬೋದು. ಹಾಗಾಗಿ 2 ಹಾಕಿದ್ದೀನಿ. ಸೇವ್ ಆಸ್ ಡ್ರಾಫ್ಟ್ ಮಾಡೋಣ. ಅದಾದಮೇಲೆ ನೆಕ್ಸ್ಟ್ 7ನೇ ಪ್ರಶ್ನೆ ಏನಿದೆ ಅಂತ ನೋಡ್ತೀರಾ. ವಾಟ್ ಇಸ್ ದಿ ಮೈನ್ ಸೋರ್ಸ್ ಆಫ್ ದಿ ವಾಟರ್ ಫಾರ್ ಯೂಸ್ ಇನ್ ಟಾಯ್ಲೆಟ್ಸ್ ಅಂತ ಇದೆ.
ಅಂದರೆ ಇದು ಟಾಯ್ಲೆಟ್ಗೆ ಬಳಕೆ ಮಾಡೋದಕ್ಕೆ ನೀರಿನ ಮೂಲ ಯಾವುದು ಅಂತ ಇದ್ದಾಗ ಇದಕ್ಕೆ ಉತ್ತರ ಏನು ಬರುತ್ತೆ? ಈಗ ಟಾಯ್ಲೆಟ್ ಒಳಗಡೆ ನಲ್ಲಿ ಇತ್ತು ಅಂದರೆ ಅದನ್ನು ನಾವು ರನ್ನಿಂಗ್ ವಾಟರು ಇತ್ತು ಟ್ಯಾಪ್ಸ್ ಇನ್ಸೈಡ್ ಈಚ್ ಟಾಯ್ಲೆಟ್ ಯೂನಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬಹುದಾಗಿದೆ. ಅದಾದಮೇಲೆ ಇದು ಸೇವ್ ಎಸ್ ಡ್ರಾಫ್ಟು ಮಾಡೋಣ. ಈಗ 7 ಮುಗಿದಿದೆ, 8ನೇದಕ್ಕೆ ಹೋಗೋಣ. 8ನೇದು ಈ ರೀತಿಯಾಗಿದೆ. ವಾಟ್ ಇಸ್ ದ ಮೇನ್ ಸೋರ್ಸ್ ಆಫ್ ದ ವಾಟರ್ ಯೂಸ್ಡ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋರ್ಷನ್ ಅರ್ಲಿಯರ್ ಮಿಡ್ ಡೇ ಮೀಲ್ ಲಾಂಚ್ ಬೈ ಸ್ಟೂಡೆಂಟ್ಸ್ ಆನ್ ಕುಕ್ಸ್ ಅನ್ನೋದಕ್ಕೆ ಏನು ಉತ್ತರ ಬರುತ್ತೆ? ಇದಕ್ಕೂ ಸಹ ಅದೇ ಸಿ, ರನ್ನಿಂಗ್ ವಾಟರ್ ವಿತ್ ಟ್ಯಾಪ್ಸ್ ಅಟ್ ಆಲ್ ದಿ ಹ್ಯಾಂಡ್ ವಾಷಿಂಗ್ ಪಾಯಿಂಟ್ಸ್, ನಲ್ಲಿ ಮುಖಾಂತರವಾಗಿ ಹರಿಯುವ ನೀರಿನ ವ್ಯವಸ್ಥೆ ಇದೆ ಅಂತ ಆಗುತ್ತೆ. ಸೇವ್ ಎಸ್ ಡ್ರಾಫ್ಟ್ ಅನ್ನೋದ್ರ ಮೇಲೆ ಮಾಡೋಣ. ಸೇವ್ ಆಯಿತು. ಈಗ 8 ಹೋಗಿದ್ದು, ಈಗ 9. ಹೌದು, 8 ಮುಗಿದಿದೆ. ಲಾಸ್ಟ್ 9ನೇದಿದೆ. ಏನಿದೆ ಅಂದರೆ ಇಸ್ ದೇರ್ ಎ ಫಂಕ್ಷನಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟಿ ಇನ್ ದ ಸ್ಕೂಲ್? ಅದೇನಾದ್ರು ಇದ್ದರೆ ಎಸ್ ಹಾಕ್ತೀರಾ, ಇಲ್ಲ ಅಂದರೆ ನೋ ಹಾಕ್ತೀನಿ. ನೋ ಅಂತ ಹಾಕ್ತೀನಿ. ಸೇವ್ ಎಸ್ ಡ್ರಾಫ್ಟ್ ಅನ್ನೋದ್ರ ಮೇಲೆ ಈಗ ಇಲ್ಲಿ ಕ್ಲಿಕ್ ಮಾಡೋಣ. ಈಗ 1ನೇ ಹಂತದಲ್ಲಿ 9 ಪ್ರಶ್ನೆಗಳಿಗೆ ಉತ್ತರನ ಸಬ್ಮಿಟ್ ಮಾಡಿದ್ದೀವಿ. ಈಗ 61ರಲ್ಲಿ 9 ಮುಗಿದಿದೆ. ನೆಕ್ಸ್ಟ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಟಾಯ್ಲೆಟ್ ಬಗ್ಗೆ ಇದೆ ನೋಡಿ, ಒಟ್ಟು 10ರಿಂದ ಹಿಡಿದು 21ವರೆಗೂ ಬರುತ್ತೆ. ಈ ಪ್ರಶ್ನೆ ಏನು ನೋಡಿ, ಡಸ್ ದಿ ಸ್ಕೂಲ್ ಹ್ಯಾವ್ ಸಪ್ರೇಟ್ ಟಾಯ್ಲೆಟ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇನ್ ವರ್ಕಿಂಗ್ ಕಂಡೀಷನ್ಸ್? ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಬೇರೆ ಬೇರೆ ಟಾಯ್ಲೆಟ್ ಬಳಸುವ ಸ್ಥಿತಿಯಲ್ಲಿ ಇದೆಯಾ ಅಂತ ಕೇಳಿದ್ದಾರೆ. ಹಾಗಾಗಿ ನನಗೆ ಸಂಬಂಧಪಟ್ಟಂತೆ ಕೋ ಎಜುಕೇಷನ್ ಇರುತ್ತೆ. ದಿರ್ ಇಸ್ ಅಟ್ಲೀಸ್ಟ್ 1 ಟಾಯ್ಲೆಟ್ ಯೂನಿಟ್ ಈಚ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ನಮಗೆ ಅನ್ವಯವಾಗುತ್ತಿದ್ದು, ಹಾಗಾಗಿ ಡಿ ಹಾಕಿದ್ದೀನಿ. ಆನಂತರ ಸೇವ್ ಎಸ್ ಡ್ರಾಫ್ಟ್ ಅನ್ನೋದನ್ನು ಇಲ್ಲಿ ಮಾಡೋಣ. ಆನಂತರ ಇಲ್ಲಿ 11ನೇದನ್ನ ಪ್ರಶ್ನೆ ಏನಿದೆ, ಹೌ ಮೆನಿ ಟಾಯ್ಲೆಟ್ ಸೀಟ್ಸ್ ಇನ್ ವರ್ಕಿಂಗ್ ಕಂಡೀಷನ್ಸ್ ಡಸ್ ದಿ ಸ್ಕೂಲ್ ಹ್ಯಾವ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಇದೆ. ಈಗ ಇಲ್ಲಿ ಬಾಯ್ಸ್ ಅನ್ನೋ ಜಾಗದಲ್ಲಿ 0 ಕೊಡ್ತೀನಿ, ಗರ್ಲ್ಸ್ ಅನ್ನೋ ಜಾಗದಲ್ಲಿ 1 ಕೊಟ್ಟಿದ್ದೀನಿ. ಆನಂತರ ಸೇವ್ ಎಸ್ ಡ್ರಾಫ್ಟ್ ಮಾಡ್ತೀವಿ. ಆನಂತರ ಮುಂದಿನ 12ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಿದ್ದೀರಾ. ಹೌ ಮೆನಿ ಯೂರಿನಲ್ಸ್ ಡಸ್ ದಿ ಸ್ಕೂಲ್ ಹ್ಯಾವ್ ಇನ್ ವರ್ಕಿಂಗ್ ಕಂಡೀಷನ್ಸ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಇದೆ. ಮೂತ್ರ ವಿಸರ್ಜನೆ ಮಾಡೋದು ಈಗ ಬಳಕೆ ಸ್ಥಿತಿಲಿ ಇದ್ದಾವೆ. ಯಾವುದು ಗಂಡು ಮಕ್ಳಿಗೂ ಒಂದಿದೆ, ಹೆಣ್ಮಕ್ಳಿಗೂ ಒಂದು ಬಳಕೆ ಸ್ಥಿತಿನಲ್ಲಿದೆ. ಅದು ಸೇವ್ ಮಾಡಿದ ಮೇಲೆ ಮುಂದಿನ 13ನೇದು ಪ್ರಶ್ನೆ ಏನಿದೆ, ಡಸ್ ದಿ ಸ್ಕೂಲ್ ಹ್ಯಾವ್ ಟಾಯ್ಲೆಟ್ಸ್ ಅಕ್ಸೆಸಿಬಲ್ ಟು ದಿ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ CWSN? An accessible toilet for CWSN is one that if there is a functional toilet with ramp, handrail and wide door, the wheelchair entry inside the toilet. ಹೀಗೆ ಇದಕ್ಕೆ ಉತ್ತರವಾಗಿ ನಾನು ಇದನ್ನು ಹಾಕ್ತೀನಿ. ಟಾಯ್ಲೆಟ್ಸ್ ಆರ್ ನಾಟ್ ಅಕ್ಸೆಸಿಬಲ್ ಟು CWSN. ಅಂಗವಿಕಲ ಮಕ್ಕಳು ಬಳಸೋದಕ್ಕೆ ಯೋಗ್ಯವಾದಂಥ ಸ್ಥಿತಿಲಿ ಟಾಯ್ಲೆಟ್ ಇಲ್ಲ ಅಂತ ಆಗಿದೆ. ಈಗ ನಾನು ಹಾಕಿರೋದು ಸೇವ್ ಎಸ್ ಡ್ರಾಫ್ಟ್ ಅನ್ನೋದನ್ನು ಇಲ್ಲಿ ಕೊಡ್ತೀನಿ. ಆನಂತರ 14ನೇ ಪ್ರಶ್ನೆ ಏನಿದೆ, ಆರ್ ದಿ ಟಾಯ್ಲೆಟ್ ಫೆಸಿಲಿಟೀಸ್ ಸೂಟೇಬಲ್ ಫಾರ್ ಚಿಲ್ಡ್ರನ್ ಆಫ್ ವೇರಿಯಸ್ ಏಜ್ ಗ್ರೂಪ್ಸ್ ಅವೈಲೇಬಲ್ ಇನ್ ದ ಸ್ಕೂಲ್? ಇಲ್ಲ ಬಿಡಿ, ಇದು ವಯಸ್ಸಿಗೆ ಅನುಗುಣವಾಗಿ ಅಷ್ಟು ಟಾಯ್ಲೆಟ್ಗಳು ನಮ್ಮಲ್ಲಿ ಇಲ್ಲ, ಹಾಗಾಗಿ ನೋ ಅಂತ ಹಾಕ್ತೀನಿ. ನೀವು ಇದ್ದರೆ ಎಸ್ ಅಂತ ಹಾಕ್ಬೋದು. ಸೇವ್ ಎಸ್ ಡ್ರಾಫ್ಟ್ ಕೊಡಿ. ಆಯಿತು. ಮತ್ತು 15ನೇ ಪ್ರಶ್ನೆಗೆ ಬನ್ನಿ. ಈಗ ಇಲ್ಲಿವರೆಗೆ 10ರಿಂದ 14ವರೆಗೆ ಗ್ರೀನ್ ಮಾರ್ಕ್ ಬಿದ್ದಿದೆ ನೋಡಿ, ಆಗಿದೆ. ಇದು ವರ್ಕ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಈಗ 15ನೇ ಪ್ರಶ್ನೆ ಏನಿದೆ, ಡಸ್ ದಿ ಸ್ಕೂಲ್ ಹ್ಯಾವ್ ಸಪ್ರೇಟ್ ಟಾಯ್ಲೆಟ್ಸ್ ಫಾರ್ ಟೀಚರ್ಸ್ ಸ್ಟಾಫ್ಸ್ ಅಂತ ಇದೆ. ಇದ್ದರೆ ಎಸ್ ಅಂತ ಹಾಕಿ. ಅದಾದಮೇಲೆ ಸೇವ್ ಆನ್ ಡ್ರಾಫ್ಟ್. ಅದಾದಮೇಲೆ 16ನೇ ಪ್ರಶ್ನೆ ಏನಿದೆ, ಡು ಆಲ್ ದಿ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಹ್ಯಾವ್ ಸೋರ್ಸ್ ಡೋರ್ ವಿತ್ ಲ್ಯಾಚ್ ಅಂತ ಇದೆ. ಅದು ಬಾಗಿಲು ಕೀಲು ಕೊಂಡೆ ಅವಕ್ಕೆಲ್ಲ ಸರಿ ಇದೆ ಅಂತ ಇದೆ. ಸರಿ, ಡಿ ಅನ್ನೋದು ಹಾಕಿದ್ರೆ ಸರಿಯಾಗುತ್ತೆ. ಅದು ಸೇವ್ ಎಸ್ ಡ್ರಾಫ್ಟ್ ಮಾಡೋಣ. ಮತ್ತು ಮುಂದಿನ ಒಂದು ಪ್ರಶ್ನೆ 17ನೇದು, ಡು ಆಲ್ ದಿ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್ ಹ್ಯಾವ್ ಕ್ಲಾತ್ ಹ್ಯಾಂಗಿಂಗ್ ಹುಕ್ಸ್ ಅಟ್ ಅಪ್ರೋಪ್ರಿಯೇಟ್ ಹೈಟ್? ಇದು ಇದ್ದರೆ ಎಸ್ ಹಾಕಿ, ಇಲ್ಲದಿದ್ದರೆ ನೋ ಅಂತ ಹಾಕಿ. ನಂತರ ಸೇವ್ ಎಸ್ ಡ್ರಾಫ್ಟ್ ಮಾಡಿ ಮಾಮೂಲಿ ಅದೇ ಥರನೇ. ಅದಾದಮೇಲೆ ಇನ್ನು 4 ಇದೆ. 18ನೇದಕ್ಕೆ ಬಂದಿದ್ದೀನಿ. ಡು ಆಲ್ ದಿ ಟಾಯ್ಲೆಟ್ಸ್ ಹ್ಯಾವ್ ಪ್ರಾಪರ್ ವೆಂಟಿಲೇಷನ್? ಅದು ಅಂದರೆ ಅದು ಕಿಟಕಿ ಇರುತ್ತೆ, ಗಾಳಿ ಎಲ್ಲ ಸರಿಯಾಗಿ ಆಡ್ತಿದ್ರೆ ಎಸ್ ಅಂತ ಹಾಕಿ. ಅದಾಯಿತು. ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಡಿ, ಕ್ಲಿಕ್ ಮಾಡಿ ಅದರ ಮೇಲೆ.
ಅದಾದಮೇಲೆ 19ಕ್ಕೆ ಬಂದಿದ್ದೀವಿ ಈಗ. ಡಸ್ ದಿ ಸ್ಕೂಲ್ ಹ್ಯಾವ್ ಸಪರೇಟ್ ಡಸ್ಟ್ಬಿನ್ಸ್ ವಿತ್ ಲಿಡ್ ಆ್ಯಂಡ್ ವಿತ್ ಸ್ಪೆಸಿಫಿಕ್ ಕಲರ್ಸ್ ಫಾರ್ ಡಿಸ್ಪೋಸಲ್ ಆಫ್ ಮೆನ್ಸ್ಟ್ರುವಲ್ ವೇಸ್ಟ್ಸ್ ಬಾಕ್ಸ್ ಇಟ್ಟಿರ್ತೀರಲ್ಲ ಬಕೆಟ್, ಅದು ವೇಸ್ಟ್ ಎಲ್ಲ ಹಾಕೋದಕ್ಕೆ ಎಸ್ ಅಂತ ಹಾಕ್ಬೋದಾಗಿದೆ. ಸೇವ್ ಎಸ್ ಡ್ರಾಫ್ಟ್ ಕೊಡೋಣ. ಅದಾದಮೇಲೆ ಕೊನೆ 25ಕ್ಕೆ ಬಂದಿದ್ದೀವಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ ಈಸ್ ಯೂಸ್ಡ್ ಬೈ ದಿ ಸ್ಕೂಲ್ ಫಾರ್ ಸೇಫ್ ಟ್ರೀಟ್ಮೆಂಟ್ ಡಿಸ್ಪೋಸಲ್ ಆಫ್ ಸ್ಯಾನಿಟರಿ ವೇಸ್ಟ್ಸ್ ಆ್ಯಂಡ್ ಇನ್ಸಿನೇಟರ್ ವರ್ಕಿಂಗ್ ಕಂಡೀಷನ್ ಮೇಂಟೈನಿಂಗ್ adequate and burning temperature and disposal mechanism for safe disposal, deep brewing of waste with adequate precautions ಅಂತ ಇದೆ. ಇದಕ್ಕೆ ಬಿ ಹಾಕ್ಬೋದು. ಬಿ ನನಗೆ ಸಂಬಂಧಿಸಿದಂತೆ ಹಾಕಿದ್ದೀನಿ. ಸೇವ್ ಎಸ್ ಡ್ರಾಫ್ಟ್ ಕೊಡಿ. ಆನಂತರ ಲಾಸ್ಟ್ 21ನೇ ಒಂದು ಪ್ರಶ್ನೆ ಇದೆ, ಟಾಯ್ಲೆಟಿಗೆ ಸಂಬಂಧಪಟ್ಟಂತೆ ಕೊನೆಯ ಒಂದು ಪ್ರಶ್ನೆ. ವಾಟ್ಸ್ ದಿ ಮೈನ್ ಮೆಕ್ಯಾನಿಸಮ್ ಫಾರ್ ಡಿಸ್ಪೋಸಲ್ ಆಫ್ ಟಾಯ್ಲೆಟ್ ವೇಸ್ಟ್ಸ್? ಫಿಕಾಲ್ ಸ್ಲಡ್ಜ್. ಇದಕ್ಕೆ ಉತ್ತರ ಏನು ಕೊಡ್ಬೋದು ನೋಡೋಣ. ಇದಕ್ಕೆ ಸಿ ಮ್ಯಾಚ್ ಆಗುತ್ತೆ ನನಗೆ. ಸೆಪ್ಟಿಕ್ ಟ್ಯಾಂಕು ಮಾಡಿದ್ದೀವಿ, ಟಾಯ್ಲೆಟು ಅದನ್ನು ಅದು ಸಂಗ್ರಹ ಆಗಿ ಅದು ವ್ಯಾನಿಷ್ ಆಗೋದಕ್ಕೆ. ಬಯೋ ಟಾಯ್ಲೆಟ್ಸು ಸೆವೆರ್ ಲೈನ್ ವಿತ್ ಸ್ಟರ್ಡಿ ಆ್ಯಂಡ್ ಸಾಲಿಡ್ ಕವರು. ಇದನ್ನು ಸಿ ಅನ್ನು ಹಾಕ್ತೀನಿ ನಾನು. ಸಂಬಂಧಪಟ್ಟಿದ್ದಕ್ಕೆ ಸೇವ್ ಎಸ್ ಡ್ರಾಫ್ಟ್ ಅನ್ನೋದನ್ನು ಕೊಡಿ. ಅಲ್ಲಿಗೆ ಇದು 21 ಮುಗೀತು ಟಾಯ್ಲೆಟಿಗೆ ಸಂಬಂಧಪಟ್ಟಂತೆ. ಆನಂತರ ಈಗ 61ರಲ್ಲಿ 21 ಮುಗಿದಿದೆ. ಆನಂತರ ನೆಕ್ಸ್ಟ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಈಗ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಅನ್ನೋದು 22ರಿಂದ 27 ಪ್ರಶ್ನೆಗಳು ಬರ್ತವೆ. ಅದು 22ನೇ ಪ್ರಶ್ನೆ. ಈಗ ಒಂದೊಂದಾಗಿ ಮಾಡೋಣ. ಡಸ್ ದಿ ಸ್ಕೂಲ್ ಹ್ಯಾವ್ ಫೆಸಿಲಿಟಿ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸ್ ಆಫ್ ಟಾಯ್ಲೆಟ್ ಅಂತ ಇದೆ. ಟಾಯ್ಲೆಟ್ ಬಳಸಿದ ನಂತರ ಕೈ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಏನು ಅನುಕೂಲ ಇದೆ ಅಂದರೆ ವಾಶ್ ಬೇಸಿನ್ ಐದರ್ ಇನ್ಸೈಡ್ ನೆಕ್ಸ್ಟ್ ಎವ್ರಿ ಟಾಯ್ಲೆಟ್ ಯೂನಿಟ್ ವಿತ್ ರನ್ನಿಂಗ್ ವಾಟರ್, ಹರಿಯೋ ನೀರಿನ ಸೌಕರ್ಯದಲ್ಲಿ ಎಲ್ಲ ಇದೆ ಅಂತ ಸಿ ಅನ್ನೋದನ್ನು ಕೊಡ್ಬೋದಾಗಿದೆ. ಅದಾದಮೇಲೆ ಸೇವ್ ಎಸ್ ಡ್ರಾಫ್ಟು ಕೊಡೋಣ. ನೆಕ್ಸ್ಟ್ 23ನೇ ಪ್ರಶ್ನೆ ಏನಿದೆ ಅಂದರೆ ಡಸ್ ದಿ ಸ್ಕೂಲ್ ಪ್ರೊವೈಡ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸ್ ಆಫ್ ಟಾಯ್ಲೆಟ್? ಆ್ಯಂಡ್ ಸೋಪ್ಸ್ ಆರ್ ಅವೈಲೇಬಲ್ ಅಟ್ ಆಲ್ ದಿ ಹ್ಯಾಂಡ್ ವಾಷಿಂಗ್ ಪಾಯಿಂಟ್ಸ್ ಆಲ್ ದ ಟೈಮ್ ಅಂತ ಇರುತ್ತೆ. ಇದು ಹಾಕಿ ಕೊಡ್ಬೋದು. ಇದನ್ನು ಸೋಪ್ ತಂದು ಇಡ್ತೀವಿ ಅಂತ. ಸೇವ್ ಎಸ್ ಡ್ರಾಫ್ಟು ಇದಾಗಿತ್ತು ಇದು. ಇದಾದಮೇಲೆ ನೆಕ್ಸ್ಟ್ ಮುಂದಿನ ಒಂದು 24ನೇದಕ್ಕೆ ಏನಿದೆ, ಡಸ್ ದಿ ಸ್ಕೂಲ್ ಹ್ಯಾವ್ ಫೆಸಿಲಿಟಿ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷನ್ ಅರ್ಲಿಯರ್ ಮಿಡ್ ಡೇ ಮೀಲ್ launch where a group children can practice hand washing at the same time? ಇದು ಎಸ್ ವಿತ್ ರನ್ನಿಂಗ್ ವಾಟರ್ ಫ್ರಮ್ ಟ್ಯಾಪ್ಸ್, ನಲ್ಲಿ ನೀರಿಂದ ಅದು ಬಳಕೆ ಮಾಡ್ತೀವಿ ಅಂತ ಕೊಡಿ. ಸೇವ್ ಎಸ್ ಡ್ರಾಫ್ಟ್ ಅನ್ನೋದನ್ನು ಕೊಟ್ಟಾದಮೇಲೆ ಈಗ 25ನೇ ಪ್ರಶ್ನೆ ಏನಿದೆ, ಡಸ್ ದಿ ಸ್ಕೂಲ್ ಪ್ರೊವೈಡ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ PM ಪೋಷನ್ ಅರ್ಲಿಯರ್ ಮಿಡ್ ಡೇ ಮೀಲ್ ಲಂಚ್ ಅಂತ ಇದೆ. ಅದಕ್ಕೆ ಉತ್ತರ ಹೀಗಿದೆ. ಸೋಪು ಸಿಗುತ್ತೆ ಯಾವಾಗಲೂ ಅನ್ನೋದನ್ನು ಹಾಕೋಣ. ಸೇವ್ ಎಸ್ ಡ್ರಾಫ್ಟ್ ಕೊಡ್ತೀವಿ. ನೆಕ್ಸ್ಟ್ 26ನೇದು, ಡು ಆಲ್ ಚಿಲ್ಡ್ರನ್ ವಾಶ್ ದೇರ್ ಹ್ಯಾಂಡ್ಸ್ ವಿತ್ ಸೋಪ್ ಬಿಫೋರ್ PM ಪೋಷನ್ ಅರ್ಲಿಯರ್ ಮಿಡ್ ಡೇ ಮೀಲ್ ಲಂಚ್ ಅಂತ ಇದೆ. ಇದು ಎಸ್ ಅಂತ ಕೊಡ್ಬೋದಾಗಿದೆ. ಸೇವ್ ಎಸ್ ಡ್ರಾಫ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೊನೆ ಪ್ರಶ್ನೆ 27ನೇದಕ್ಕಲ್ಲಿ ಇದ್ದೀವಿ. ಈಗ ಏನಿದೆ ಅಂತ ಅಂದರೆ, ಈಸ್ ದಿ ಹೈಟ್ ಆಫ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸ್ ಸೂಟೇಬಲ್ ಫಾರ್ ಚಿಲ್ಡ್ರನ್ ಆಫ್ ವೇರಿಯಸ್ ಏಜ್ ಗ್ರೂಪ್ಸ್ ಇನ್ ದ ಸ್ಕೂಲು? ಅದು ಇದ್ದರೆ ಅದರ ಅಂದರೆ ಹೈಟ್ ಆಫ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸು ಅವ್ರ ಏಜ್ ಗ್ರೂಪ್ ವಿದ್ಯಾರ್ಥಿಗಳ ವಯಸ್ಸವ್ರ ಎತ್ತರ ಇದಕ್ಕೆಲ್ಲ ಅನುಗುಣವಾಗಿದೆ ಅನ್ನೋದಾದರೆ ಬಕೆಟಲ್ಲಿ ಕೊಡ್ತೀವಿ ನೀರನ್ನು, ನಲ್ಲಿಲೂ ತೊಗೊತಾರೆ. ಎಸ್ ಅಂತಲೂ ಹಾಕ್ಬೋದಾಗಿದೆ ಅದನ್ನು. ಸೇವ್ ಎಸ್ ಡ್ರಾಫ್ಟು ಓಕೆ. ಈಗ 27 ಪ್ರಶ್ನೆನೂ ಇಲ್ಲಿ ಮುಗಿದಿದೆ. ಹಾಗಾಗಿ 27 ಪ್ರಶ್ನೆನೂ ಮುಗಿದಿದೆ. ಹಾಗಾಗಿ ನೆಕ್ಸ್ಟ್ ಅಂತ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಅಂತ ಇದೆ. 28ರಿಂದ 40 ಪ್ರಶ್ನೆಗಳು ಬರ್ತವೆ. ಇದು 28ನೇ ಪ್ರಶ್ನೆ ಏನಿದೆ ಅಂತಂದರೆ, ಡಸ್ ದಿ ಸ್ಕೂಲ್ ಪ್ರೊವೈಡ್ ಸಫಿಷಿಯೆಂಟ್ ಡಸ್ಟ್ಬಿನ್ಸ್ ಇನ್ ಈಚ್ ಕ್ಲಾಸ್ ರೂಮ್, ಕಿಚನ್ ಏರಿಯಾ ಆ್ಯಂಡ್ ದ ಅದರ್ ಕಾಮನ್ ವೇಸ್ಟ್ ಜನರೇಟಿಂಗ್ ಏರಿಯಾಸ್ ಅಂತ ಇದೆ. ಇದು ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಆನಂತರ ಸೇವ್ ಎಸ್ ಡ್ರಾಫ್ಟ್ ಕ್ಲಿಕ್ ಮಾಡಿ. ಅದಾದಮೇಲೆ 29ನೇ ಪ್ರಶ್ನೆ ಮೇಲೆ ಕ್ಲಿಕ್ ಮಾಡಿ. ಡಸ್ ದಿ ಸ್ಕೂಲು ಸೆಗ್ರಿಗೇಟ್ ವೇಸ್ಟ್ ಅಟ್ ಸೋರ್ಸ್, ಬಯೋಡಿಗ್ರೇಡೇಬಲ್ ವೇಸ್ಟ್ ಆ್ಯಂಡ್ ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ಸ್?
ಸಂಬಂಧಪಟ್ಟ ಇದನ್ನು ಹಾಕಿ ಎಸ್ ಅಂತ ಹಾಕಿದ್ದೀನಿ. ಮತ್ತು ಸೇವ್ ಆಸ್ ಡ್ರಾಫ್ಟ್ ಕೊಡೋಣ. ಅದಾದಮೇಲೆ 30ನೇ ಪ್ರಶ್ನೆಯಿಂದ ಡಸ್ ದಿ ಸ್ಕೂಲ್ ಕಂಪೋಸ್ಟ್ ಇಟ್ಸ್ ಓನ್ ಬಯೋಡಿಗ್ರೇಡಬಲ್ ವೆಟ್ ವೇಸ್ಟ್ಸ್. ಇದಕ್ಕೆ ನೋ ಸ್ಪೆಸಿಫಿಕ್ ಮೆಜರ್ ಅನ್ನೋದನ್ನು ಹಾಕಿರ್ತೀನಿ. ಸೇವ್ ಆಸ್ ಡ್ರಾಫ್ಟು ಅದನ್ನು ಕೊಡೋಣ. ಅದಾದಮೇಲೆ 31ನೇ ಪ್ರಶ್ನೆಯಲ್ಲಿದೆ ಹೌ ಡಸ್ ದಿ ಸ್ಕೂಲ್ ಡಿಸ್ಪೋಸ್ ಇಟ್ಸ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ಸ್ ಡ್ರೈ ವೇಸ್ಟ್ಸ್ ಅನ್ನೋದಕ್ಕೆ ಏನು ಉತ್ತರ? ಈ ಒಣ ಕಸನ್ನು ಎಲ್ಲಿಗೆ ಒಯ್ದು ಹಾಕ್ತೀರಿ ಅಂದಾಗ ಕಲೆಕ್ಷನ್ ಬೈ ಮುನ್ಸಿಪಾಲ್ಟಿ ಅವರಾಗಲಿ ಪಂಚಾಯತಿ ಕಡೆಯಿಂದ ಬೇರೆ ಒಂದು ವಿಧಾನದಿಂದ ಅದನ್ನು ದೂರ ಸಾಗಿಸಲ್ಪಡುತ್ತದೆ. ಸಿ ಅನ್ನೋದು ಮ್ಯಾಚ್ ಆಗುತ್ತೆ ನಮಗೆ. ಸೇವ್ ಆಸ್ ಡ್ರಾಫ್ಟು. ನೆಕ್ಸ್ಟ್ 32ನೇ ಪ್ರಶ್ನೆ ಇಸ್ ದಿ ಸ್ಕೂಲ್ ಪ್ರಿಮೈಸಸ್ ಕ್ಲೀನ್ ಫ್ರೀ ಫ್ರಮ್ ಲಿಟರಿಂಗ್. ನಿಮ್ಮ ಶಾಲೆ ಆವರಣ ಸ್ವಚ್ಛವಾಗಿದೆ, ಕಸದಿಂದ ಮುಕ್ತವಾಗಿದೆ ಅನ್ನೋದಕ್ಕೆ ಹೌದು ಅಂತ ಹಾಕ್ಬೋದಾಗಿದೆ, ಎಸ್ ಅಂತ ಹಾಕ್ಬೋದು. ಸೇವ್ ಆಸ್ ಡ್ರಾಫ್ಟು. ನೆಕ್ಸ್ಟು 33ನೇ ಪ್ರಶ್ನೆಗೆ ಬರ್ತೇವೆ. ಕ್ಲಿಕ್ ಮಾಡಿದ್ದೀನಿ. ಆರ್ ದಿ ಸ್ಕೂಲ್ ಪ್ರಿಮೈಸಸ್ ಫ್ರೀ ಆಫ್ ವಾಟರ್ ಲಾಗಿಂಗು. ಶಾಲಾ ಮೈದಾನದಲ್ಲಿ ಅಂಗಳದಲ್ಲಿ ಏನಾದರೂ ನೀರು ನಿಲ್ಲುತ್ತಾ ಜಾಸ್ತಿ ಇದ್ದರೆ ಅದ್ರ ಬಗ್ಗೆ ಇದೆ ಪ್ರಶ್ನೆ. ಹಾಗಾಗಿ ಇಲ್ಲಿ ನೋ ಅಂತ ಇದು ಹಾಕಿದ್ದೀನಿ. ಸೇವ್ ಆಸ್ ಡ್ರಾಫ್ಟ್. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 34ನೇ ಪ್ರಶ್ನೆ ಆರ್ ದಿ ಸ್ಕೂಲ್ ಪ್ರಿಮೈಸಸ್ ಹ್ಯಾವಿಂಗ್ ನ್ಯೂಟ್ರಿಷನ್ ಗಾರ್ಡನ್, ಕಿಚನ್ ಗಾರ್ಡನ್, ಹರ್ಬಲ್ ಗಾರ್ಡನ್ ಇದ್ದರೆ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಕೈತೋಟ, ಶಾಲಾ ಕೈತೋಟ ಏನಾದ್ರು ಇದ್ದರೆ ಅಂದರೆ ಸೇವ್ ಆಸ್ ಡ್ರಾಫ್ಟು. ಅದಾದಮೇಲೆ 35ನೇ ಪ್ರಶ್ನೆ ಆರ್ ದಿ ಕ್ಲಾಸ್ ರೂಮ್ಸ್ ಆ್ಯಂಡ್ ಟೀಚಿಂಗ್ ಏರಿಯಾಸ್ ಕ್ಲೀನ್ಡ್ ಡೈಲಿ, ಎಸ್ ಅಂತ ಹಾಕಿ. ಶಾಲಾ ಆವರಣ ಯಾವಾಗಲೂ ಶಾಲಾ ತರಗತಿ ಕೊಠಡಿ ಸ್ವಚ್ಛವಾಗಿರುತ್ತೆ ಅಂತ ಆಗುತ್ತೆ. ಸೇವ್ ಆಸ್ ಡ್ರಾಫ್ಟು. ನೆಕ್ಸ್ಟು ಕೊನೆ ಒಂದು ಸ್ವಲ್ಪ 36ನೇದರಲ್ಲಿದ್ದೀವಿ, ಅಂತಿಮ ಹಂತದಲ್ಲಿ. ವಾಟ್ಸ್ ದಿ ಫ್ರೀಕ್ವೆನ್ಸಿ ಆಫ್ ಕ್ಲೀನಿಂಗ್ ಟಾಯ್ಲೆಟ್ಸ್. ಇದು ಟಾಯ್ಲೆಟನ್ನು ಎಷ್ಟು ಒಂದು ವಾರಕ್ಕೆ ಒಂದ್ಸಲ ತೊಳಸಿದ್ರೆ ಒನ್ಸ್ ಎ ವೀಕ್ ಅಂತ ಹಾಕ್ತೀವಿ. ಎಸ್ ಸೇವ್ ಆಸ್ ಡ್ರಾಫ್ಟ್ ಆಗಿದೆ. ಈಗ 37ನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಇದ್ದೀವಿ. ಆರ್ ಟಾಯ್ಲೆಟ್ಸ್ ಕ್ಲೀನ್ಡ್ ವಿತ್ ಅಪ್ರೋಪ್ರಿಯೇಟ್ ಕ್ಲೀನಿಂಗ್ ಮೆಟೀರಿಯಲ್ಸ್. ಇದು ಸಿ. ಅಂದರೆ ಕ್ಲೀನ್ಡ್ ಅಟ್ಲೀಸ್ಟ್ ಒನ್ಸ್ ಎ ವೀಕ್, ವಾರಕ್ಕೆ ಒಂದ್ಸಲಿನಾದರೂ ವಿತ್ ಸೋಪು, ಮತ್ತು ಸೋಪು ಅದ್ರ ಜೊತೆಯಲ್ಲಿ ಇದು ಆಗುತ್ತೆ, ವಾಶ್ ಆಗುತ್ತೆ ಅದು ಅಂತ ಏಜೆಂಟ್ ಆ್ಯಂಡ್ ಡಿಸಿನ್ಫೆಕ್ಟೆಂಟ್. ಅದಾದಮೇಲೆ ನೆಕ್ಸ್ಟು ಸೇವ್ ಆಸ್ ಡ್ರಾಫ್ಟ್ ಕೊಡೋಣ. ಆಮೇಲೆ 38ನೇ ಪ್ರಶ್ನೆ ಏನಿದೆ ಹೂ ಸೂಪರ್ವೈಸಸ್ ದಿ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿ ಟಾಯ್ಲೆಟ್ಸ್ ಇನ್ ದ ಸ್ಕೂಲ್. ಟೀಮ್ ಆಫ್ ಟೀಚರ್ಸ್, ಸ್ಟಾಫ್, ಚೈಲ್ಡ್ ಕ್ಯಾಬಿನೆಟ್ ಮೆಂಬರ್ಸ್, ಸ್ಟೂಡೆಂಟ್ಸ್ ಲೆಡ್ ಕಮಿಟಿ. ಆಗ ಟಾಯ್ಲೆಟ್ ಅದರ ಒಂದು ಮೇಂಟೆನೆನ್ಸ್ ಬಗ್ಗೆ, ಅದು ಯಾವಾಗ ಮಾಡಬೇಕು, ಏನು ನಿರ್ಧಾರ ತಗೊಳ್ಳೋದ್ರ ಬಗ್ಗೆ, ಅದನ್ನು ಯಾರು ನಿರ್ವಹಣೆ ಮಾಡ್ತಾಯಿದ್ದಾರೆ ಅಂದಾಗ ಟೀಮ್ ಆಫ್ ಟೀಚರ್ ಬರುತ್ತೆ. ಸ್ಟಾಫು ಆ್ಯಂಡ್ ಚೈಲ್ಡ್ ಕ್ಯಾಬಿನೆಟ್ ಮೆಂಬರ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ಲೆಡ್ ಕಮಿಟಿ. ಓಕೆ, ಟೀಮ್ ಆಫ್ ಟೀಚರ್ಸ್ ಅನ್ನೋದು ಇದೆ, ಇದಕ್ಕೆ ಕ್ಲಿಕ್ ಮಾಡೋಣ. ಆನಂತರ ಸೇವ್ ಆಸ್ ಡ್ರಾಫ್ಟು ಮಾಡೋಣ. ಮುಂದಿನ ಪ್ರಶ್ನೆ 39ಕ್ಕೆ ಡಸ್ ದಿ ಸ್ಕೂಲ್ ಟೇಕ್ ಕೇರ್ ಆಫ್ ದಿ ಅನ್ಕೀಪಿಂಗ್ ಮೇಂಟೆನೆನ್ಸ್ ಆಫ್ ಫಿಟ್ಟಿಂಗ್ ಆ್ಯಂಡ್ ಫಿಕ್ಸ್ಚರ್ ಆಫ್ ಟಾಯ್ಲೆಟ್ಸ್ ಸಚ್ ಆಸ್ ಟ್ಯಾಪ್ಸ್, ಫ್ಲಶಿಂಗ್ ಸಿಸ್ಟರ್ನ್, ಡ್ರೈನೇಜ್ ಪೈಪ್ಸ್, ಓವರ್ ಹೆಡ್ ಟ್ಯಾಂಕ್, ವಾಶ್ ಬೇಸಿನ್ ಎಕ್ಸ್ಟ್ರಾ ಆನ್ ಎ ರೆಗ್ಯುಲರ್ ಬೇಸಿಸ್. ಅದ್ರ ಬಗ್ಗೆ ನಿರ್ವಹಣೆ ಸರಿಯಾಗಿ ನಿಗಾ ಮಾಡಿ ಕೆಟ್ಟೋಗಿದ್ದು ರಿಪೇರಿ ಮಾಡಿಸೋದು ಸಂಬಂಧಪಟ್ಟ ಹಾಗೆ ಹೌದು ಅದೆಲ್ಲ ನೋಡ್ಕೊಳ್ತಾ ಇದೆ ಶಾಲೆ ಅಂತ ಹಾಕ್ಬೋದಾಗಿದೆ. ಅದರ ಸೇವ್ ಆಸ್ ಡ್ರಾಫ್ಟ್ ಮಾಡಿ. ಕೊನೆಯ ಪ್ರಶ್ನೆ 40ನೇ ಪ್ರಶ್ನೆಗೆ ಬಂದಿದ್ದೀವಿ. ಕೊನೆಯದಾಗಿ ಇದು ಏನಿದೆ ನೋಡೋಣ. ಡಸ್ ದಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಟೇಕ್ ಆಕ್ಟಿವ್ ಪಾರ್ಟ್ ಇನ್ ರಿವ್ಯೂವಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್ ಸ್ಕೂಲ್ ವಾಶ್ ಆ್ಯಂಡ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಫಂಕ್ಷನಲಿ ಆಫ್ ದಿ ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ಆ್ಯಂಡ್ ಜನರಲ್ ಕ್ಲೀನ್ಲಿನೆಸ್ ರಿಲೇಟೆಡ್ ಇಶ್ಯೂಸ್ ರೆಗ್ಯುಲರ್ಲಿ ಇನ್ ದೇರ್ ಮೀಟಿಂಗ್ಸ್. ಹೌದು, ಕಮಿಟಿಯವರು ಗಮನ ಕೊಡಬಹುದಾಗಿದೆ ಮತ್ತು ಸಲಹೆಯನ್ನು ಕೊಡ್ತಾರೆ ಅಂತ ಹಾಕ್ಬೋದಾಗಿದೆ. ಎಸ್ ಸೇವ್ ಆಸ್ ಡ್ರಾಫ್ಟು. ಈಗ ಎಲ್ಲ 40 ಪ್ರಶ್ನೆಗಳಿಗೂ ಗ್ರೀನ್ ಮಾರ್ಕ್ ಬಿದ್ದಿದೆ ನೋಡಿ. ಇದು ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಮುಗೀತು. ಈಗ ನಾವು 60 40 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ ಏನಿದೆ ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಇದೆ.
ಇದರಲ್ಲಿ ಏನು ಪ್ರಶ್ನೆ ಅಂದರೆ 41ರಿಂದ 49ರವರೆಗೆ ನಾವು ಉತ್ತರ ನೀಡಬೇಕಾಗಿದೆ ಇಷ್ಟು ಪ್ರಶ್ನೆಗೆ. 41ನೇ ಪ್ರಶ್ನೆ ಹೇಗಿದೆ ಅಂದರೆ, ಡಸ್ ದಿ ಸ್ಕೂಲ್ ಹ್ಯಾವ್ ಅಟ್ಲೀಸ್ಟ್ 2 ಟೀಚರ್ಸ್ ಟ್ರೈನ್ಡ್ ಇನ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೆನ್ ಎಜುಕೇಷನ್ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಉತ್ತರ ಕೊಡ್ಬೋದಾಗಿದೆ. ನಂತರ ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 42. ವೆದರ್ ಚೈಲ್ಡ್ ಕ್ಯಾಬಿನೆಟ್ ಬ್ಯಾಲೆನ್ಸ್ಡ್ ಸ್ಟೂಡೆಂಟ್-ಲೆಡ್ ಬಾಡಿ ಗ್ರೂಪ್ ಆರ್ ಕ್ಲಬ್ ಟೇಕ್ಸ್ ಆನ್ ಆಕ್ಟಿವ್ ರೋಲ್ ಇನ್ ಪ್ರಮೋಟಿಂಗ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೆನ್ ಪ್ರಾಕ್ಟೀಸ್. ಪರಿಶುಭ್ರತೆಯ ಗಮನದ ಎಡೆಗೆ ಮಕ್ಕಳ ಕ್ಲಬ್ಗಳು ಸಹ ಗಮನ ಹರಿಸ್ತವೆ ಅನ್ನೋದ್ರ ಬಗ್ಗೆ ಎಸ್ ಅಂತ ಹಾಕ್ಬೋದಾಗಿದೆ. ಸೇವ್ ಎಸ್ ಡ್ರಾಫ್ಟು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 43. ಹೂ ಸೂಪರ್ವೈಸಸ್ ದಿ ಪ್ರಾಕ್ಟೀಸ್ ಆಫ್ ಡೈಲಿ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಬೈ ಸ್ಟೂಡೆಂಟ್ಸ್ ಆ್ಯಂಡ್ ಕುಕ್ಸ್ ಬಿಫೋರ್ PM ಪೋರ್ಷನ್ ಅರ್ಲಿಯರ್ ಮಿಡ್ ಡೇ ಮೀಲ್ ಲಾಂಚ್. ಇದು ಏನು ಬರುತ್ತೆ ಅಂತ ಟೀಚರ್ ಸ್ಟಾಫ್ ಮೆಂಬರ್ಸ್ ಅಂತ ಬರುತ್ತೆ. ಬಿ ಟೀಚರ್ ಸ್ಟಾಫ್ ಮೆಂಬರ್ ಹಾಕಿದ್ದೀನಿ. ಸೇವ್ ಎಸ್ ಡ್ರಾಫ್ಟ್ ಕೊಡೋಣ. ಅದಾದಮೇಲೆ 44ನೇ ಪ್ರಶ್ನೆ ಏನಿದೆ, ಡಸ್ ದಿ ಸ್ಕೂಲ್ ಟೇಕ್ ಅಪ್ ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್ ಎಜುಕೇಷನ್ ಇನ್ಕ್ಲೂಡಿಂಗ್ ಅವೇರ್ನೆಸ್ ಆನ್ ಹ್ಯಾಂಡ್ ವಾಷಿಂಗ್ ಡ್ಯೂರಿಂಗ್ ಮಾರ್ನಿಂಗ್ ಅಸೆಂಬ್ಲಿ ಆ್ಯಂಡ್ ಇನ್ ದಿ ಸ್ಕೂಲ್ ಕ್ಲಬ್ ಅದರ್ ರೆಗ್ಯುಲರ್ ಸ್ಟೂಡೆಂಟ್ ಗ್ಯಾದರಿಂಗ್ಸ್ ಆ್ಯಂಡ್ ಫಂಕ್ಷನ್ಸ್. ಸ್ವಚ್ಛತೆ, ಹ್ಯಾಂಡ್ ವಾಷಿಂಗ್ ಇದ್ರ ಬಗ್ಗೆ ಎಲ್ಲ ಗಮನ ತೆಗೆದುಕೊಳ್ಳುತ್ತದೆ ಶಾಲೆ ಅನ್ನೋದ್ರ ಬಗ್ಗೆ ಏನಿದೆ ಇಂದ ನೋಡೋಣ. ವಾರಕ್ಕೊಂದು ಸಲ ಎಸ್ ಅಂತ ಹಾಕೋಣ. ನಂತರ ಸೇವ್ ಎಸ್ ಡ್ರಾಫ್ಟು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 45. ಇಸ್ menstrual health management regularly discussed with or taught to students of appropriate age at least once in a 3 months. ಅಂದರೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಋತುಚಕ್ರದ ವಯಸ್ಸಿನವರೊಂದಿಗೆ ಅವ್ರಿಗೆ ಸಲಹೆಗಳನ್ನು ನೀಡುತ್ತಾ ಒಂದು ಶಾಲೆಯ ಒಂದು ಟೀಮ್ ಇದೆಯಂತ. ಎಸ್ ಓನ್ಲಿ ವಿತ್ ಗರ್ಲ್ಸ್ ಅನ್ನೋದು ಇದು ಬರುತ್ತೆ. ಅದಕ್ಕೆ ಹಾಕಿ ಆನಂತರ ಸೇವ್ ಎಸ್ ಡ್ರಾಫ್ಟ್ ಅದನ್ನು ಕೊಡೋಣ. 46ನೇದು ಪ್ರಶ್ನೆ, ಡಸ್ ದಿ ಸ್ಕೂಲ್ ಕಂಡಕ್ಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಕಾಂಪಿಟೇಷನ್ಸ್ ಎಸ್ಸೆ ಪೇಂಟಿಂಗ್ ಆ್ಯಂಡ್ ಡಿಬೇಟ್ ಹೈಜಿನಿಕ್ ಆ್ಯಂಡ್ ಸ್ಯಾನಿಟೇಷನ್ಸ್. ಇದು ಯಾವಾಗ ಇಯರ್ಲಿ ಅಥವಾ 6 ಮಂತ್ ಅದು ಕ್ವಾರ್ಟರ್ಲಿ ಬೇಸಿಸ್ ಅಂತಲೂ ಕೊಡ್ಬೋದಾಗಿದೆ. ಸೇವ್ ಎಸ್ ಡ್ರಾಫ್ಟ್ ಕೊಡೋಣ. ಆಮೇಲೆ ಅದಾದ ಮೇಲೆ ಇದಾಗಿದೆ ಇದು. ಈಗ 47ನೇ ಪ್ರಶ್ನೆ, ಡಸ್ ದಿ ಸ್ಕೂಲ್ ಡಿಸ್ಪ್ಲೇ ಆ್ಯಂಡ್ ಯೂಸ್ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೆನ್ ರಿಲೇಟೆಡ್ ಪೋಸ್ಟರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಫಾರ್ ಪ್ರಮೋಟಿಂಗ್ ಹೈಜೆನ್ ಎಜುಕೇಷನ್. ಇದು ಎಸ್ ಅನ್ನೋದನ್ನು ಮೇಲೆ ಕ್ಲಿಕ್ ಮಾಡಬಹುದಾಗಿದೆ. ಸೇವ್ ಎಸ್ ಡ್ರಾಫ್ಟು ಕೊಡೋಣ. ಅದಾದ ನಂತರ ನಂಬರ್ 48. Does the school organize guest talks, experts talks, workshops, seminars or sessions on water sanitation and hygienic? ಇದು ಯಾವಾಗ ಅಂದರೆ ಎಸ್ ಕ್ವಾರ್ಟರ್ಲಿ ಬೇಸಿಸ್ ಅನ್ನೋದು ಕೊಡ್ಬೋದಾಗಿದೆ. ಸೇವ್ ಎಸ್ ಡ್ರಾಫ್ಟು ಅಂತ ಕೊಡೋಣ. ಆಮೇಲೆ 48 ಲಾಸ್ಟ್ ಇದೀವಿ. 49ನೇದು ಕೊನೆ ಪ್ರಶ್ನೆ ಆಗಿದೆ ಇದು. ಏನು ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಇದ್ರ ಬಗ್ಗೆ ಇರೋದಾಗಿದೆ. ನಂತರ ವೆದರ್ ಸ್ಕೂಲ್ ಹ್ಯಾವ್ ಎನಿ ಮೆಕ್ಯಾನಿಸಮ್ ಟು ಮಾನಿಟರ್ ಕ್ಲೀನ್ಲಿನೆಸ್ ಲೈಕ್ ಕ್ಲೀನ್ಲಿನೆಸ್ ಮಾನಿಟರಿಂಗ್ ಚೆಕ್ ಲಿಸ್ಟ್ ವಾಟರ್ ಸ್ಯಾನಿಟೇಷನ್ ಆ್ಯಂಡ್ ಹೈಜೆನ್ ಆ್ಯಂಡ್ ಪರ್ಸನಲ್ ಹೈಜೆನ್. ಅದಕ್ಕೆ ಇದು ಎಸ್ ಅಂತ ಕೊಡ್ಬೋದಾಗಿದೆ. ನಂತರ ಸೇವ್ ಎಸ್ ಡ್ರಾಫ್ಟು. ಈಗ ಇದಿಷ್ಟು ಮುಗಿದಿದೆ ನೋಡಿ. ಏನು 40 ಮುಗಿದಿದೆ. ಆನಂತರ ಇನ್ನು ಸಂಪೂರ್ಣ ಆಗಬೇಕು ಅಂದರೆ ಇನ್ನು 61. ಈಗ ನೆಕ್ಸ್ಟ್ ಅಂತ ಕೊಡಿ. ಇನ್ನು ಮುಂದಿನದು ಎಷ್ಟಿದೆ ನೋಡೋಣ. 60ರವರೆಗೂ ಇದೆ. 50ರಿಂದ 60ರವರೆಗೂ ಇದೆ. ಮಿಷನ್ ಲೈಫ್ ಆಕ್ಟಿವಿಟೀಸ್ ಅಂತ ಬರುತ್ತೆ. ಈಗ 50ನೇ ಪ್ರಶ್ನೆಯಲ್ಲಿದ್ದೀವಿ. ಇದಕ್ಕೆ ಬಿ ಆನ್ಸರ್ ನಾನು ಮಾಡ್ತಿದ್ದೀನಿ. ಸೇವ್ ಎಸ್ ಡ್ರಾಫ್ಟ್. ನೆಕ್ಸ್ಟ್ 50.1 ಇದೆ. 50.1 ಅದಕ್ಕೆ ಸಿ ಆನ್ಸರ್ ಮಾಡಿ ಮತ್ತು ಸೇವ್ ಎಸ್ ಡ್ರಾಫ್ಟ್ ಕೊಡೋಣ. ಆಮೇಲೆ 51ನೇದು ಪ್ರಶ್ನೆ ನೋಡಿ ಹೀಗಿದೆ. ಎಸ್ ಅನ್ನೋದು ಕೊಡ್ಬೋದಾಗಿದೆ. ಇದಕ್ಕೆ ಸೇವ್ ಎಸ್ ಡ್ರಾಫ್ಟು. ನೆಕ್ಸ್ಟ್ 52 ಅದೇ ಎಸ್ ಅನ್ನೋದನ್ನು ಕೊಡ್ಬೋದಾಗಿದೆ. ಆನಂತರ ಸೇವ್ ಎಸ್ ಡ್ರಾಫ್ಟ್ ಹೋಗೋಣ. ನೆಕ್ಸ್ಟ್ 53 ಹೀಗಿದೆ ನೋಡಿ ಪ್ರಶ್ನೆ.
ಪರಿಸರ ರಕ್ಷಣೆ ಬಗ್ಗೆ ಇದೆ, ಎಸ್ ಅಂತ ಕೊಡಿ. ಮತ್ತು ಸೇವ್ ಆಸ್ ಡ್ರಾಫ್ಟ್ ಕ್ಲಿಕ್ ಮಾಡಿ. 54ನೇ ಪ್ರಶ್ನೆ ಹೇಗಿದೆ ನೋಡಿ. ಇದು ಸಂಬಂಧಪಟ್ಟರೆ ಎಸ್ ಅಂತ ಕೊಡಿ, ಅದು ನೋ ಅಂತ ಕೊಡ್ಬೋದಾಗಿದೆ. ಸೇವ್ ಆಸ್ ಡ್ರಾಫ್ಟ್. ನೆಕ್ಸ್ಟ್ ಪ್ರಶ್ನೆ 55ಕ್ಕೆ ಬಂದಿದ್ದೀವಿ. ಇದು ಸಂಬಂಧಪಟ್ಟಿದ್ದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಂತರ ಮುಂದೆ ಹೋಗೋಣ. ನಂತರ ಈ ಪ್ರಶ್ನೆಯನ್ನು ನೋಡಿ, ಎಸ್ ಕೊಡ್ಬೋದಾಗಿದೆ. ಶಕ್ತಿ ಮಿತವಾಗಿ ಬಳಸೋದ್ರ ಬಗ್ಗೆ ಇದೆ. ಅದು ನಂತರ ಮುಂದಿನ ಒಂದು 57ನೇ ಪ್ರಶ್ನೆ ಹೇಗಿದೆ ನೋಡಿ. ಸೇಫ್ ಎನ್ವಿರಾನ್ಮೆಂಟ್ ಬಗ್ಗೆ ಇದೆ, ಇದು ಎಸ್ ಅಂತ ಕೊಡ್ಬೋದಾಗಿದೆ. ಸೇವ್ ಆಸ್ ಡ್ರಾಫ್ಟ್. ಆನಂತರ ಮುಂದಿನ ಒಂದು ಪ್ರಶ್ನೆ ಕೊನೆ ಹಂತಕ್ಕೆ ಬರ್ತಾಯಿದ್ದೀವಿ. ನೆಕ್ಸ್ಟ್ ಸ್ಕೂಲು ಅದ್ರ ನೋಡಿ. ಪರಿಸರದಲ್ಲಿ ಗಿಡ ನೆಟ್ಟಿರ್ತೀರ ಶಾಲೆ ಆವರಣ, ಅದಕ್ಕಾಗಿ ಎಸ್ ಅನ್ನೋದನ್ನು ಕೂಡಿ ಡ್ರಾಫ್ಟು ಮಾಡೋಣ. ನೆಕ್ಸ್ಟ್ 59ನೇ ಪ್ರಶ್ನೆ ಹೇಗಿದೆ ನೋಡಿ. ಎಸ್ ಅಂತ ಪ್ಲಾಸ್ಟಿಕ್ ಮಿತ ಬಳಕೆ ಬಗ್ಗೆ ಇದಾಗಿದೆ, ಎಸ್ ಅನ್ನೋದನ್ನು ಕೊಡ್ಬೋದಾಗಿದೆ. ಸೇವ್ ಆಸ್ ಡ್ರಾಫ್ಟ್. ನಂತರ ಕೊನೆಯದಾಗಿ 60ನೇದು ಇದೆ, ಏನಿದೆ ಅಂತ ಇದು ಎಸ್ ಅಂತ ನಾವು ಕೊಡ್ಬೋದಾಗಿದೆ. ನೆಕ್ಸ್ಟ್ ಇದೇನಾಗಿದೆ 61ಕ್ಕೆ 61 ಈಗ ಕ್ಲೋಸ್ ಆಗ್ತಾಯಿದೆ. ಆಗ ನೆಕ್ಸ್ಟು ಸ್ಟೆಪ್ ಅನ್ನೋದು ನೋಡಿ, ಗ್ರೀನ್ ಡಾರ್ಕ್ ಕಲರ್ ಬಿದ್ದಿದೆ. ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾವೀಗ ಹೋಗ್ಬೋದಾಗಿದೆ. ಇಷ್ಟು ಮುಗಿದಿದೆ. 60 ಇಲ್ಲಿ 50ರಿಂದ 60 ಅಂತ ಇದೆ, ಆದ್ರೂ ಇಲ್ಲಿ 61 ಕ್ಲೋಸ್ ಆಗಿದೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ನೋಡೋಣ ಮುಂದೆ ಏನು ಮಾಡಬೇಕಂತ. ಅಪ್ಲೋಡ್ ಫೋಟೋಸ್. ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಸರ್ವೆ ಕ್ವಶನ್ಸ್, ಯು ಮೇ ನೌ ಪ್ರೊಸೀಡ್ ಟು ಅಪ್ಲೋಡ್ ದಿ ಫೋಟೋಸ್. ಈಗ ಸರ್ವೆ ಕ್ವಶನ್ಸನ್ನೆಲ್ಲ ನಾವು ಮುಗಿಸಿದ್ದೀವಿ. 61 ಪ್ರಶ್ನೆಗಳನ್ನು ಉತ್ತರ ಕೊಟ್ಟಿದ್ದೀವಿ, ಆಗಿದೆ ಸಬ್ಮಿಟ್. ಅದು ಈಗ ಅಪ್ಲೋಡ್ ಫೋಟೋಸ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡೋಣ. ಅಪ್ಲೋಡ್ ಫೋಟೋಸ್ ಬಂದಾಗ ಇಲ್ಲಿ ಏನೇನು ಯಾವ್ಯಾವ ರೀತಿ ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲೆಲ್ಲ ಇದೆ ನೋಡಿ. ಈಗಾಗಲೇ ಫೋಟೋಗಳನ್ನು ನೀವು ಮೊದಲೇ ತೆಕ್ಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಆದ್ಮೇಲೆ ಈಗ ಸುಮಾರು 16 ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ನಾನು ಇವಾಗಲೇ ಹೇಳಿದ್ದೀನಿ. ಯಾವ್ಯಾವ ಫೋಟೋಗಳು ಅಂತ ಇಲ್ಲಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಶಾಲೆ ಮತ್ತು ಆವರಣದ ಮುಂಭಾಗದ ದೃಶ್ಯ, ಮುಖ್ಯ ಕುಡಿಯುವ ನೀರಿನ ಬಿಂದು, ಮಳೆ ನೀರು ಕೊಯ್ಲು ಸಂಗ್ರಹಣೆ, ಶಾಲಾ ಆವರಣದ ಒಟ್ಟಾರೆ ಸ್ವಚ್ಛತೆಯನ್ನು ತೋರಿಸುವ ಶಾಲಾ ಮೈದಾನ, ಬಾಲಕರು ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಕಾರ್ಯನಿರ್ವಹಿಸುವ ಶೌಚಾಲಯಗಳು 2 ಫೋಟೋ, CWSN ಮಕ್ಕಳಿಗೆ ಕಾರ್ಯನಿರ್ವಹಿಸುವಂಥ ಶೌಚಾಲಯ ಇದ್ದರೆ ತೆಗೀರಿ, ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ವಿಧಾನ, ಪೌಷ್ಟಿಕ ಅಡುಗೆ ಔಷಧಿಯ ತೋಟ, ಸ್ಯಾನಿಟರಿ ತ್ಯಾಜ್ಯ ವಿಲೇವಾರಿ, ಇನ್ಸಿನರೇಟರ್ ಅಥವಾ ಸಮಾಧಿ ವ್ಯವಸ್ಥೆ, ಶೌಚಾಲಯದ ನಂತರ ಮತ್ತು PM ಪೋಷಣ್ ಊಟಕ್ಕೆ ಮೊದಲು ಸಾಬೂನಿನಿಂದ ಕೈ ತೊಳೆಯುವ ಸೌಲಭ್ಯ, ತಲಾ 1 ಫೋಟೋ, ನೀರಿನ ಗುಣಮಟ್ಟ ಪರೀಕ್ಷಾ ವರದಿ, ಶಿಕ್ಷಕರ ತರಬೇತಿ ಪ್ರಮಾಣ ಪತ್ರ ದಾಖಲೆ, ಕಾರ್ಯನಿರ್ವಹಿಸುವ ಸೌರಫಲಕ ವ್ಯವಸ್ಥೆಯ ಫೋಟೋ. ಇಷ್ಟು ಫೋಟೋಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಅಪ್ಲೋಡ್ ಮಾಡಿ ನೋಡೋಣ. ನಿಮಗೆ ಫೋಟೋಗಳು ಎಕ್ಸಾಂಪಲ್ ಸಹ ಇಲ್ಲಿ ತೋರಿಸ್ತೀನಿ. ಇದು ಎಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಸಸ್ಯ ನೆಡ್ತಾ ಇರೋವಂಥ ಫೋಟೋಗಳು ಇದಾಗಿದ್ದಾವೆ. ಆನಂತರ ಈ ರೀತಿ ಎಲ್ಲ ಫೋಟೋ ತಗೋದು, ಅದಕ್ಕೆ ಸಂಬಂಧಪಟ್ಟಂತೆ ಫೋಟೋಗಳನ್ನೆಲ್ಲ ತಕ್ಕೊಂಡು ಇಟ್ಕೋಬೇಕಾಗುತ್ತೆ. ನಾವಿದ್ದೀವಿ ಇಲ್ಲಿ ಸರ್ವೆ ಕ್ಯಾಟಗರೀಸಲ್ಲಿ ಅಪ್ಲೋಡ್ ಫೋಟೋಸು ಅಲ್ಲಿ ಇದ್ದೀವಿ. ಆನಂತರ ಏನು ಸ್ಕೂಲ್ ಪ್ರೊಫೈಲ್ ಈಗಾಗಲೇ ಆಗಿದೆ. ಆಮೇಲೆ ಫೈನಲ್ ಪ್ರಿವ್ಯೂವನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಈಗ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ಅದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ನೋಡ್ಬೋದಾಗಿದೆ. ರಿಕ್ವೆಸ್ಟ್ ಕೈಂಡ್ಲಿ ಅಪ್ಲೋಡ್ ಸರಿಯಾದಂಥ ಫೋಟೋಗಳನ್ನು, ಸಂಬಂಧಪಡುವಂಥ ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡಬೇಕು, ಯಾವ್ಯಾವುದು ಹಾಕೋಗಿಲ್ಲ. ಮ್ಯಾಕ್ಸಿಮಮ್ ಅಪ್ಲೋಡ್ ಫೈಲ್ ಸೈಜು 4 MB ಇರ್ಬೋದಾಗಿದೆ. ಪರವಾಗಿಲ್ಲ, ನೀವು ತೆಗೆದಿದ್ದು ನೇರವಾಗಿ ಅದು ಅಪ್ಲೋಡ್ ಆದರೂ ಹೋಗ್ಬೋದಾಗಿದೆ. ಸಾಮಾನ್ಯವಾಗಿ 4 MB ಒಳಗಿರುತ್ತೆ. ನಿಮ್ಮದು ಕ್ಯಾಮ್ರಾ ರೆಸಲ್ಯೂಷನನ್ನು ಕಡಿಮೆ ಮಾಡಿಕೊಂಡ್ರೆ ಅದು 4 MB ಒಳಗಡೆನೇ ಬರ್ತವೆ ಫೋಟೋ. HD ಹೈ ಕ್ವಾಲಿಟಿ ಏನಾದ್ರು ಮಾಡಿದಾಗ 4 MB ದಾಟೋಗ್ಬಿಡ್ತವೆ ಒಂದೊಂದು ಫೋಟೋ. ಆ ರೀತಿ ಸೆಟ್ ಮಾಡ್ಕೊಂಡು ತೆಗೆದಿದ್ರೆ ಒಳ್ಳೆಯದು, ಡೈರೆಕ್ಟಾಗಿ ಅಪ್ಲೋಡ್ ಮಾಡಬಹುದಾಗಿದೆ. ಆಮೇಲೆ ಅಲೋಡ್ ಫೈಲ್ ಸೈಜು ಸಾಮಾನ್ಯವಾಗಿ JPG ಅಥವಾ JPEG ಎರಡೂ ಒಂದೇ ಆಗುತ್ತೆ. ಆಮೇಲೆ PNG ಇವೆಲ್ಲವೂ ಸಹ ಅಪ್ಲೋಡ್ ಆಗುತ್ತೆ ಇಮೇಜ್ಗಳು. ಆಮೇಲೆ ಪ್ಲೀಸ್ ಕ್ಲಿಕ್ ಆನ್ ದ ಇಮೇಜ್ ಟು ವ್ಯೂ ದಿ ಅಪ್ಲೋಡು ಫೋಟೋಸ್. ಆಮೇಲೆ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ ನಾವು ಅಪ್ಲೋಡ್ ಮಾಡಿದ್ದನ್ನು. ಈಗಾಗಲೇ ನಿಮ್ಗೆ ಹೇಳಿದ್ದಂತೆ ರೀತಿ ಫೋಟೋ ಎಲ್ಲ ಅಪ್ಲೋಡ್ ಎಲ್ಲ ಆದಮೇಲೆ ಆಮೇಲೆ ಮುಂದೆ ಏನಿದೆ ಅಂತಂದರೆ ಕೊನೆಯ ಹಂತವಾಗಿರುತ್ತೆ. ಅದು ಸೇವ್ ಆಸ್ ಡ್ರಾಫ್ಟು ಮಾಡ್ತೀವಿ.
ಅದು ಸೇವ್ ಎಲ್ಲ ಆದಮೇಲೆ ಎಲ್ಲ ಫೋಟೋಗಳು ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಗ್ರೀನ್ ಕಲರ್ ಬರುತ್ತೆ, ಇದು ಎನೇಬಲ್ ಆಗುತ್ತೆ ನೋಡಿ. ಸಾಕಷ್ಟು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಏನೇನು ಕೇಳಿದರೆ ಅವುಗಳನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ಫೈನಲ್ ಸಬ್ಮಿಟ್ ಬರುತ್ತೆ. ಫೈನಲ್ ಸಬ್ಮಿಟನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಶಾಲೆಯ ಈ ಒಂದು SHVRನ ಕಾರ್ಯ ಪೂರ್ಣಗೊಂಡಿದೆ ಅಂತ ಆಗುತ್ತೆ. ಅಂದರೆ ಸ್ವಚ್ಛ ಏವಂ ಹರಿತ್ ವಿದ್ಯಾಲಯ ರೇಟಿಂಗು ಸಂಪೂರ್ಣ ಆಯಿತು ಅಂತ ಆಗುತ್ತೆ. ಹಾಗಾಗಿ ಈಗ ಕೊನೆಯ ಹಂತದಲ್ಲಿ ನಾವು ಫೋಟೋ ಅಪ್ಲೋಡ್ ಸೆಷನ್ನಲ್ಲಿ ಇದ್ದೀವಿ. ಫೋಟೋ ಅಪ್ಲೋಡನ್ನು ನೋಡೋಣ ಬನ್ನಿ. ಈಗ ಫ್ರಂಟ್ ವ್ಯೂ ಆಫ್ ದಿ ಸ್ಕೂಲ್ ಆ್ಯಂಡ್ ಪ್ರೈಮೈಸಸ್ ಅಂತ ಇದೆ. ಶಾಲಾ ಮುಂಭಾಗದಲ್ಲಿ ಹೊರಾಂಗಣದಲ್ಲಿ ತೆಗೆದಿರುವಂಥ ಚಿತ್ರ ಆಗಿದೆ. ಹಾಗಾಗಿ ನಾವು ಇದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಬಾಣದ ಗುರುತಿದೆ ನೋಡಿ, ಅಪ್ಲೋಡ್ ಫೋಟೋಸ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಡಿವೈಸ್ನಲ್ಲಿ ಆಗಿರ್ಬೋದು ಅಥವಾ ಕಂಪ್ಯೂಟ್ರಲ್ಲಿ ಆಗಿರ್ಬೋದಾಗಿದೆ, ಅದು ಅಲ್ಲಿಂದ ತಗೊಳ್ಳುತ್ತೆ. ನಾನು ಒಂದು ಇಲ್ಲಿ ಹಳದಿ ಕಲರ್ ಫೋಲ್ಡ್ರಿಗೆ GSHVR ಅಂತ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಇಮೇಜಸ್ ಅಂತ ಹೆಸರು ಕೊಟ್ಟಿದ್ದೀನಿ. ಅದನ್ನೇ ಬೇಗ ಹುಡುಕಿ ಓಪನ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಿಮಗೆ ತೋರಿಸಿದಂಥ ಫೋಟೋಗಳು ಎಲ್ಲವೂ ಇದ್ದಾವೆ. ಇಲ್ಲಿ ಅವಕ್ಕೆ ಫೋಟೋಗಳಿಗೂ ಸಹ ರೀನೇಮನ್ನು ಕೊಟ್ಟಿದ್ದೀನಿ. ನಾನು ಫ್ರಂಟ್ ಅಂತ ಕೊಟ್ಟಿದ್ದೀನಿ, ಅದರಲ್ಲಿ ಅದು ಇಲ್ಲಿ ಅಪ್ಲೈ ಆಗುತ್ತೆ. ಈಗ ನಾವು ಅವರು ಕೇಳಿರೋದನ್ನು ಇಲ್ಲಿ ಮಾಡೋದಕ್ಕೆ ಒಂದು ಫೋಟೋನ ತಗೊತಾ ಇದ್ದೀನಿ. ಓಕೆ, ಇಲ್ಲಿದೆ ಫ್ರಂಟ್ ಹೊರಭಾಗದಿಂದ ಕಾಂಪೌಂಡ್ ಎಲ್ಲ ಕಾಣೋ ರೀತಿ ತೆಗೆದಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದೆ, ಸೆಲೆಕ್ಟ್ ಆಯಿತು. ನೀವು ಫೋನಲ್ಲಾದರೂ ಟಚ್ ಮಾಡಿ ಆಯ್ಕೆ ಆಗುತ್ತೆ. ಮತ್ತು ನಾನಿಲ್ಲಿ ಡಿವೈಸು ಕಂಪ್ಯೂಟರ್ ಆಗಿರೋದ್ರಿಂದ ಇಲ್ಲಿ ಓಪನ್ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಡೈರೆಕ್ಟಾಗಿ ಅಪ್ಲೋಡ್ ಆಯಿತು. ನೀವು ರೀಸೈಜ್ ಏನು ಮಾಡೋವಾಗಿಲ್ಲ, ಯಾಕಂದರೆ ಇದು MB 8-10 MB ಇತ್ತು ಅಂತಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ರೀಸೈಜ್ ಫೋಟೋ ಅಂತ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಅಲ್ಲಿ ಫೋಟೋ ಸೈಜನ್ನು ಕಡಿಮೆ ಮಾಡಬೇಕಾಗೋದು. ಹಾಗಾಗಿ ರೀಸೈಜ್ ಏನು ಅವಶ್ಯಕತೆ ಇಲ್ಲ, ಇದು ನೇರವಾಗಿ ಫೋಟೋ ಅಪ್ಲೋಡ್ ಆಗಿದೆ ನೋಡಿ. ಇದು ನೋಡಿ ಈಗ ಕ್ಲಿಕ್ ಮಾಡಿ ನೋಡ್ತೀನಿ. ಈಗ ಫ್ರಂಟ್ ವ್ಯೂ ಆಫ್ ದಿ ಸ್ಕೂಲ್ ಆ್ಯಂಡ್ ಪ್ರಮಿಸಸ್ ಕರೆಕ್ಟಾಗಿ ಅದೇ ಥರ ನಾವು ಫೋಟೋ ತೆಗೆದಿದ್ದೀವಿ. ಶಾಲಾ ಮುಂಭಾಗದ ಇಲ್ಲಿ ಒಂದು ಹಾಕಿದ್ದೀವಿ. ಹೆಚ್ಚು ಹಾಕೋಕ್ಕೆ ಅವಕಾಶ ಇದ್ದರೆ ಹೆಚ್ಚು ಹಾಕ್ಬೋದು. ಇದು ಬೇಡ, ಫೋಟೋ ಬೇರೆದು ಹಾಕೋಣ ಅಂದರೆ ಇಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಸರಿ ಇದೆ ಅಂದರೆ ಇದನ್ನು ಕ್ಲೋಸ್ ಮಾಡಿ ಮತ್ತು ಮುಂದಿನ ಫೋಟೋ ಅದೇ ರೀತಿಯಾಗಿ ಎಲ್ಲ ಫೋಟೋಗಳನ್ನು ಅಪ್ಲೋಡ್ ಮಾಡೋಣ. ಆದ್ಮೇಲೆ ಈಗ ಅವರು ಕೇಳಿರೋಷ್ಟು ಸಾಕಷ್ಟು ಫೋಟೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ, ಅದು ಖಾಲಿ ಬಿಟ್ಟಿದ್ದೀನಿ. ಆನಂತರ ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟು ಸದ್ಯಕ್ಕೆ ಸಿಕ್ಕಿಲ್ಲ, ಅದು ಖಾಲಿ ಬಿಟ್ಟಿದ್ದೀನಿ. ಆದರೂ ಸಹ ಇದು ಅಪ್ರೂವ್ ಆಗಿದೆ. ಫೋಟೋ ಫಂಕ್ಷನಲ್ ಸೋಲಾರ್ ಪ್ಯಾನಲ್ ಸಿಸ್ಟಮ್ ಇಲ್ಲ ಶಾಲೆಯಲ್ಲಿ, ಅದಕ್ಕೋಸ್ಕರ ಖಾಲಿ ಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು, ನೀವು ಫೋಟೋ ಎವಿಡೆನ್ಸ್ ಎಸ್ ಅಪ್ಲೋಡೆಡ್ ಫಿಲ್ಡ್ ನೋಟಿಫಿಕೇಷನ್ ಇನ್ ಟೋಕನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫಲ್ಲಿ ನೋಟಿಫಿಕೇಷನ್ ಫಿಲ್ ಮಾಡಿರ್ತಾರಲ್ಲ, ಆ ನೋಟಿಫಿಕೇಷನ್ ಇರುತ್ತೆ ನಿಮ್ಮ ಸ್ಕೂಲ್ನಲ್ಲಿ, ಅದು ಫೋಟೋ ತೆಗೆದು ಅಪ್ಲೋಡ್ ಮಾಡಿರ್ತೀರ. ಅದರದ್ದೊಂದು ಫೋಟೋನ ಇಲ್ಲೂ ಸಹ ಅಪ್ಲೋಡ್ ಮಾಡಿ. ಅಕಸ್ಮಾತ್ ಅದು ಇಲ್ಲ ಅಂದರೆ ಮತ್ತೊಂದು ಅದೇ ಥರ ತಯಾರು ಮಾಡ್ಕೊಂಡು ಅಪ್ಲೋಡನ್ನು ಮಾಡಿ, ಅಥವಾ ಅದೇ ಇರಬೇಕಾಗುತ್ತೆ, ಅದನ್ನೇ ಮಾಡಿ ಸಿಗುತ್ತೆ. ಅಥವಾ ನೀವು ಆ ವೆಬ್ಸೈಟ್ಗೆ ಹೋಗಿ ಮತ್ತೆ ಡೌನ್ಲೋಡ್ ಮಾಡಿಕೊಂಡು ಸಹ ಮಾಡಬಹುದಾಗಿದೆ. ಇನ್ನೊಂಥರ ಸಂಬಂಧಪಟ್ಟದ್ದು ಎಲ್ಲ ಸಾಕಷ್ಟು ಅಪ್ಲೋಡ್ ಮಾಡಿದ್ದೀವಿ. ಆಮೇಲೆ ನೀರಿನ ಪರೀಕ್ಷೆ ಆಗ್ತಿರೋದು, ಅದರ ಸರ್ಟಿಫಿಕೇಟು ಈಗ ಸದ್ಯಕ್ಕೆ ಸಿಕ್ಕಿಲ್ಲ, ಪರೀಕ್ಷೆ ಮಾಡ್ತಿರೋದನ್ನು ಹಾಕಿದ್ದೀವಿ. ಇವೆಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಆದರೂ ಸರಿ ನಾವು ಫೈನಲ್ ಪ್ರಿವ್ಯೂವನ್ನು ನೋಡಬಹುದಾಗಿದೆ. ಈಗ ಅಪ್ಲೋಡ್ ಫೋಟೋ ಕಂಪ್ಲೀಟ್ ಆಗಿದೆ. ಸರ್ವೆ ಕ್ಯಾಟಗರಿನಲ್ಲಿ ಅಲ್ಲಿದ್ದೀವಿ. ಈಗ ಸ್ಕೂಲ್ ಪ್ರೊಫೈಲ್ ಆವಾಗಲೇ ಮುಗಿದಿದೆ. ಇದಾದಮೇಲೆ ಸೇವ್ ಆ್ಯಸ್ ಡ್ರಾಫ್ಟ್ ಅನ್ನೋದನ್ನು ಇಲ್ಲಿ ಒತ್ತುತ್ತೀವಿ. ಸೇವ್ ಆ್ಯಸ್ ಡ್ರಾಫ್ಟ್ ಅನ್ನೋದನ್ನು ಒತ್ತದ ಮೇಲೆ ಅದು ಸೇವ್ ಆಗಿರುತ್ತೆ. ಸೇವ್ ಆ್ಯಸ್ ಡ್ರಾಫ್ಟ್ ಇದನ್ನು ಒತ್ತಿ. ಸರ್ವೆ ರೆಸ್ಪಾನ್ಸಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಆಯಿತು. ಈಗ ಎಲ್ಲ ಮುಗಿದಿದೆ. ಈಗ ಫೈನಲ್ ಸಬ್ಮಿಟನ್ನು ಕೊಡೋಣ. ಫೈನಲ್ ಸಬ್ಮಿಟ್ ಅನ್ನೋದ್ರ ಮೇಲೆ ಲಾಸ್ಟಲ್ಲಿ ಮರೆಯದೆ ಕ್ಲಿಕ್ ಮಾಡಿ. ಈಗ ಫೈನಲ್ ಸಬ್ಮಿಟು ಆಗಿದೆ. ಈಗ ನಾವು ಏನೇನು ಇಲ್ಲಿ ನಾವು ಮಾಡಿರೋದನ್ನು ಎಲ್ಲ ಪೂರ್ತಿ ಅಷ್ಟನ್ನು ಸಹ ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಟಾಯ್ಲೆಟ್ ಬಗ್ಗೆ ಸಂಬಂಧಿಸಿದಂತೆ ನಾವು ಏನೇನು ಭರ್ತಿ ಮಾಡಿದ್ದೀವಿ ಅವೆಲ್ಲ ನೋಡ್ತಾ ಇದ್ದೀರಾ. ಈಗ ಮುಂದಿನ ಒಂದು ಹಂತದಲ್ಲಿ
ಇನ್ನು ಏನಿದೆ ಅಂತ ನೋಡೋಣ. ಈ ಒಂದು ವೆಬ್ ಪೋರ್ಟಲಲ್ಲಿ ನಿಮಗೆ ವಿಡಿಯೋ ನೋಡಿ ಇದನ್ನು ತಿಳ್ಕೊಳ್ಳೋಕೆ ಸಮಯ ಭಾಳ ಹಿಡ್ದಿರ್ಬೋದು, ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಅಷ್ಟು ಸಮಯ ಹಿಡಿಯಲ್ಲ ಅನಿಸುತ್ತೆ. ಬಹುಶಃ ಒಂದು 20 ಮಿನಿಟ್ಸಲ್ಲಿ ಇದನ್ನು ಒಳಗೆ ಮುಗಿಸ್ಬೋದಾಗಿದೆ, 1/4 ಗಂಟೆ ಒಳಗೇನೆ ಮಾಡಬಹುದಾಗಿದೆ. ಈಗ ನಾವು ಮಾಡಿದ್ದೆಲ್ಲ ರಿವ್ಯೂ ನೋಡಿದ್ದೀವಿ. ಗೋ ಟು ಡ್ಯಾಶ್ ಬೋರ್ಡ್ಗೆ ಹೋಗಬಹುದಾಗಿದೆ. ಆಮೇಲೆ ಬೇಡ ಕ್ಲೋಸ್ ಮಾಡೋದಾದರೆ ಫೈನಲ್ ಸಬ್ಮಿಟ್ಗೆ ಇಲ್ಲಿಗೆ ಹೋಗೋಣ, ಅಥವಾ ಗೋ ಟು ಡ್ಯಾಶ್ ಬೋರ್ಡ್ಗೆ ಹೋಗೋದಾದರೆ ಇಲ್ಲೂ ಸಹ ಹೋಗ್ಬೋದಾಗಿದೆ. ಬೇಡ ಫೈನಲ್ ಸಬ್ಮಿಟನ್ನು ಮಾಡೋಣ. ನೋಡಿ, ಈಗ ಕನ್ಫರ್ಮ್ ಫೈನಲ್ ಸಬ್ಮಿಷನ್ ಅಂತ ಬಂದಿದೆ. ಯು ಆರ್ ಅಬೌಟ್ ಟು ಸಬ್ಮಿಟ್ ಯುವರ್ ಫೈನಲ್ ಸರ್ವೆ. ಒನ್ಸ್ ಸಬ್ಮಿಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಚೇಂಜಸ್. ಈಗ ಇದನ್ನು ಸಬ್ಮಿಟ್ ಮಾಡಿದ್ಮೇಲೆ ನಾವೀಗ ಚೇಂಜಸ್ ಮಾಡೋಕ್ಕೆ ಬರೋಲ್ಲ. ಹಾಗಾದ್ರೆ ಇವಾಗ ಬರುತ್ತೆ, ನಾವು ಡ್ಯಾಶ್ ಬೋರ್ಡ್ಗೆ ಹೋಗಿ ಮತ್ತೆ ರೀಎಡಿಟ್ ಏನಾದರೂ ಮಾಡೋಗಿದ್ರೆ ಮಾಡ್ಬೋದಾಗಿದೆ. ಡು ಯು ವಾಂಟ್ ಟು ಪ್ರೊಸೀಡ್? ಈಗ ಪ್ರೋಸೆಸನ್ನು ಮಾಡ್ಬೋದು ಅಂತ ಕೇಳ್ತಾ ಇದೆ. ಓಕೆ, ಎಲ್ಲದು ನಾವು ಸರಿಯಾಗಿ ಭರ್ತಿ ಮಾಡಿದ್ದೀವಿ, ಸರಿಯಾದ ಅಪ್ರೋಪ್ರಿಯೇಟ್ ಫೋಟೋಗಳನ್ನು ಹಾಕಿದ್ದೀವಿ ಅಂದಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇತ್ತು ಅಂದಮೇಲೆ ನಾವು ಸಬ್ಮಿಟನ್ನು ಕೊಡಬಹುದಾಗಿದೆ. ಓಕೆ, ಈಗ ಸಬ್ಮಿಟ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್, ಸರ್ವೆ ಸಬ್ಮಿಟೆಡ್ ಸಕ್ಸಸ್ಫುಲಿ. ಯುವರ್ ರೆಫರೆನ್ಸ್ ನಂಬರ್ ಇದಾಗಿದೆ ನೋಡಿ. ಇದು ರೆಫರೆನ್ಸ್ ನಂಬರನ್ನು ನಾವೀಗ ನಮ್ಮ ಒಂದು ಡಿವೈಸಲ್ಲಿ ಸ್ಕ್ರೀನ್ಶಾಟನ್ನು ನಾವಿಲ್ಲಿ ತಕ್ಕೊಂಡು ಉಳಿಸ್ಕೊತೀವಿ. ಈ ಒಂದು ರೆಫರೆನ್ಸ್ ನಂಬರು ನಮಗೆ ಯೂಸ್ ಆಗುತ್ತೆ ಮುಂದೆ. ಇದಾದಮೇಲೆ ನಾವು ಈಗ ಇದನ್ನು ಇಲ್ಲಿ ಕ್ಲೋಸ್ ಮಾಡಬಹುದಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಈ ಒಂದು ವಿಡಿಯೋ ಮಾಹಿತಿಯನ್ನು ತಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಶಾಲೆಯವರಿಗೆ ಅಗತ್ಯವರಿಗೆ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಹೆಚ್ಚೆಚ್ಚು ಈ ವಿಡಿಯೋನ ಶೇರ್ ಮಾಡ್ತಾಯಿರಿ, ಹಾಗೂ ಮರೆಯದೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆಗಿ ನಮ್ಮ ವಿಡಿಯೋ ನಿಮ್ಮ ಫೋನಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ನೀವು ಇದನ್ನು ಫೋನಲ್ಲೂ ಸಹ ಮಾಡ್ಬೋದಾಗಿದೆ. ಟ್ರೈ ಮಾಡಿ ಮತ್ತು ಏನೇ ಟ್ರಬಲ್ಸ್ ಏನೇ ಇತ್ತಂದರೆ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸೊಲ್ಯೂಷನ್ ಪರಿಹಾರ ಉತ್ತರ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಬೇರೆಯವರು ಸಹ ಕೊಡ್ತಾರೆ. ಓಕೆ, ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.